ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏಳಯ್ಯ ಗುರುವೆ ಬೆಳಗಾಯಿತು, ಏಳಯ್ಯ ಗುರುರಾಯ ಏಳು ಶುಭಕಾಯ, ಏಳು ಮಹಾರಾಯ ಏಳು ಎನಜಿಯ. ಏಳಯ್ಯ ಗುರುವೆ ಬೆಳಗಾಯಿತು. ವಿಮತಾದ್ರಿಕುಲಿಶನೇ ವಿಮಲಗಾತ್ರನೇ ಏಳು, ನಮಿಪ ಜನರಾರ್ಥದಾತ ದಿವಿಜದ್ರುಮನೆ ಏಳು, ಪ್ರೇಮವಾರಿಧಿ ಏಳು, ತಾಮರ ಸಂಬಕನೆ ಏಳು, ಆಮಯ ಧ್ವಂಸಕನೆ ನೀ ಏಳು, ಯಾಮ ಮೀರಿತು ವಿಶ್ವನಿಯಾಮಕ ದೂತನೇ, ಸಾಮಗಾಯನ ಲೋಲ ರಮಾವಲ್ಲಭ ಪ್ರಿಯ ಗುರುರಾಜವರ್ಯ. ಏಳಯ್ಯ ಗುರುವೆ ಬೆಳಗಾಯಿತು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ.
ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಧರಣೀಶನೈಶ್ಚರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ, ಯಶೋದಾದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾಗೀರಥಿ, ಸಂಜ್ಞಾ, ಶ್ಯಾಮಲಾ, ರೋಹಿಣಿ, ಅನಿರುದ್ಧ ಪತ್ನಿ ಉಷಾ, ಪರ್ಜನ್ಯನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕುಬೇರ, ವಿಶ್ವಕ್ಸೇನ, ನಾಸತ್ಯ, ದಸ್ರಾ, ಶೇಷಶತಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯ, ನಿರಋತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭೃಗು, ಅಗ್ನಿ, ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರುಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ
ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶಚಿ ರತಿ ಸ್ವಯಂಭುವಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪಾರ್ವತಿ ಸೌಪರ್ಣಿ ವಾರುಣೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ತುಳಸೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ರುದ್ರ ಶೇಷ ಗರುಡದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಾರತೀ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ನಿಮಗೆ ಅನಂತ ನಮನಗಳು. ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂಪಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ಶ್ರೀಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಗಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಜಾರ್ದೂಲಾ ಕರ್ತವ್ಯಂ ದೈವಮಾನ್ಹಿಗಂ. ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಜಾರ್ದೂಲಾ
ಕರ್ತವ್ಯಂ ದೈವಮಾನ್ಹಿಕಂ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ದಾಸರೆಲ್ಲರೂ ಬಂದು ಧೂಳಿದರು ಶನಗೊಂಡು ದಾಸ ಲೇಸಾಗಿ ತಾಳದಂಡಿಗೆಯ ಪಿಡಿದು ಲೇಸ ಕೇಶವನೇ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವನೇ ನಿಮ್ಮ ಕೇಶವನೇ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ಕೇಶವ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀ ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು ಕಾಸಿದ್ದ ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಲೇಸಾಗಿ ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷಶಯ ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷ ದೇಶ ಕೆಂಪಾಯಿತೇಳಯ್ಯ ಹರಿಯ ದೇಶ ಕೆಂಪ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಸುರರು ತಂದಿಹರಯ್ಯ ಸುಜನರೊಡೆಯ ಸುರರು ತಂದಿಹರಯ್ಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಪುರಂದರ ವಿಠಲನೆ ಬೆಳಗಾಯಿತು ಪುರಂದರ ಐದು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು
ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳಯ್ಯ ಹರಿಯ ಬೆಳಗಾಯಿತು, ಏಳಯ್ಯ ಹರಿಯ ಬೆಳಗಾಯಿತು. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಾಲಿ ಕೋಲೆ, ಜಯದೇವಿ ರಮಣ ಒಲಿಯಾಲಿ ನಮ್ಮ, ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ, ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದೀನ ಕೋಲೆ, ಹರಿದಾಸರೆಂಬೋ ಬಿರುದೀನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಜ್ಞಾಪಕ ಅದನ್ನ ಏನು ಮಾಡಬೇಕು? ಬೆಟ್ಟಕ್ಕೆ ಹೋಗ್ರಿ ಸ್ವಲ್ಪ ದಯಮಾಡಿ ಒಂದು ಸಲ. ಇವತ್ತ ಲಾಸ್ಟ್, ನಾಳೆ ಇವತ್ತು 2 ದಿವಸ ಇರೋದು. ಮತ್ತೆ ಪುನಃ ನಾವು ಮತ್ತೆ ಯಾವಾಗ ಸೇರ್ತೀವೋ ದೇವರೇವಲ್ಲ, ಮತ್ತೆ 1 ವರ್ಷದ ತನಕ ಸೇರೋದಲ್ಲ. ಸೀದಾ ಬೆಟ್ಟಕ್ಕೆ ಪ್ರಯಾಣ ಮಾಡಿರಿ ಒಂದು ಸಲ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಮಂದಿರ ಆನಂದ ನಿಲಯ, ಆನಂದ ನಿಲಯದ ಒಳಗಡೆ ಕುಲಶೇಖರ ಪಡಿ ಗರ್ಭಗುಡಿಯ ಹೊಸ್ತಿಲು ದಾಟಿ ಒಳಗೆ ಹೋಗಿ ಆ ಸುಂದರ ಮೂರ್ತಿಯ ಪಾದಾರವಿಂದದ ಅಡಿಯಲ್ಲಿ ಕೂತು ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ ಎನ್ನ, ಸ್ವಾಮಿ ಸಾಸೀರ ನಾಮದ ವೆಂಕಟರಮಣ, ಸಾಸೀರ ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ದುರ್ಬುದ್ಧಿಗಳನ್ನೆಲ್ಲ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಕರುಣ ಚರಣ ಸೇವೆಯನಗೆ ಕೊಡಿಸೋ, ಚರಣ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ಕರ ಪುಷ್ಪವಾಯನ್ನ ದಾಸನ್ನ ಮಾಡಿಕೋಯನ, ಸ್ವಾಮಿ ಸಾಸೀರ ಧಾಮದ ವೆಂಕಟ ರಮಣ, ದಾಸನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ದೃಢ ಭಕ್ತಿ ನಾಗಡಿಗೆ ರಘುವೆನಯ್ಯಗನುದೀನ ಪಾಡಿ, ಗಡಿಗೆ ಕಡೆಗಣ್ಣಲೆ ಗೆನ್ನ ನೋಡಿ, ಕಡೆಗಣ್ಣ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ, ಕೊಡು ನಿನ್ನ
ದಾಸನ್ನ ಮಾಡಿಕೋಯನ ಸ್ವಾಮಿ ಸ್ವಾಸೀರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋಯನ ಮೊರೆ ಹೊಕ್ಕವರ ಕೈವ ಬಿರುದು ಮೊರೆ ಹೊಕ್ಕವರ ಕೈವ ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆ ದುರಿತಗಳೆಲ್ಲವ ತರಿದು ದುರಿತಗಳ ಸಿರಿ ಪುರಂದರ ವಿಠಲಯಮ್ಮನು ಪೊರೆದೋ ಪುರಂದರ ವಿಠಲ ಯಮ್ಮನು ಪೊರೆದೋ ದಾಸನ್ನ ಮಾಡಿಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿಕೋಯನ ದಾಸನ್ನ ಮಾಡಿಕೋಯನ ದಾಸನ್ನ ಮಾಡಿಕೋಯನ್ನ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಈ 4 ಮಹಾಮಂತ್ರಗಳನ್ನು 12 ಬಾರಿ ಮಾನಸಿಕವಾಗಿ ಮತ್ತು ಸಾಮೂಹಿಕವಾಗಿ ಗಟ್ಟಿಯಾಗಿ ಉಚ್ಚಾರ ಮಾಡೋಣ. ಸರಿಯಾಗಿ ಕೂತ್ಕೊಳ್ರಿ. ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾಯ ನಮಃ. 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 ಶ್ರೀರಾಮಾಯ ನಮಃ. ಹರೇ ಶ್ರೀನಿವಾಸ.
ಶ್ರೀರಾಮಾಯ ನಮಃ 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 ಶ್ರೀ ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ದಾಸರು ಒಂದು ಮಾತು ಹೇಳ್ತಾರೆ. ನಾವು ದಿನನಿತ್ಯ ಹೇಳ್ತಕ್ಕಂಥ ಈ ಸುಪ್ರಭಾತದಲ್ಲಿ ಅಥವಾ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ನಿಯಮದಂತೆ ಯಾವ ಕಾರ್ಯಕ್ರಮ ಪ್ರಾರಂಭ ಮಾಡಿದರೂ ಧ್ವಜಗೀತಾಲಾಪನೆ ಅಂತ ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ನಮಗೆ ಜಯ ಆಗಲಿ, ಲೋಕಕ್ಕೆ ಜಯ ಆಗಲಿ, ಹರಿದಾಸರಿಗೆ ಜಯ ಆಗಲಿ ಅಂತ ಪ್ರಾರ್ಥನೆ ಮಾಡುವ ಒಂದದಲ್ಲ. ಅದರಲ್ಲಿ ಹರಿಯೇ ಸರ್ವೋತ್ತ. ನಮ್ಮ ದೀಕ್ಷೆ ಏನು? ಜಯ ಆಗಲಿ ಅಂತೀಯಲ್ಲ, ಯಾತಕ್ಕೆ ಜಯ ಆಗಬೇಕು ಅಂದಾಗ ನಮ್ಮ ದೀಕ್ಷೆಯನ್ನು ಹೇಳ್ತಾ ಹರಿಯೇ ಸರ್ವೋತ್ತಮ, ಹರಿಯೇ ಪರದೈವ ಅಂತ ಒಂದು ಹೇಳ್ತೀವಲ್ಲ, ಅಲ್ಲಿ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಅಂತೀವಿ. ಹಿರಿಬಾಗಿಲು ಅಂದರೆ ಯಾವುದು? ಹಿರಿಬಾಗಿಲು ಅಂದರೆ ನಮ್ಮ ಹರಿದಾಸರ ಮಾತಿನಲ್ಲಿ ಮೋಹನದಾಸರ ಕಾಲದ ವಿಜಯದಾಸರ ಉಪದೇಶ. ಅವರಿಗೆ ಎರಡೇ ಹಿರಿಬಾಗಲು. ಒಂದು ಅವರ ಆರಾಧ್ಯ ಮೂರ್ತಿಗಳಾಗಿರತಕ್ಕಂಥ ಪಂಢರಾಪುರ ಅಂದ್ಕೊಳ್ರಿ, ವಿಠ್ಠಲ. ಇನ್ನೊಂದು ಆದರೆ ಹೆಚ್ಚಿಗೆ ಹರಿದಾಸರಿಗೆಲ್ಲರಿಗೆ ಕೂಡ ಬಹಳ ಮನಸ್ಸನ್ನು ಆಕರ್ಷಣ ಮಾಡಿ ಅವರಿಂದ ಬಹಳ ಸೇವೆ ತಗೊಂಡವನು ಅಂದರೆ ಶ್ರೀನಿವಾಸ. ಅವನ ಸಾಹಿತ್ಯ ನೋಡಿದ್ರೆ ಗೊತ್ತಾಗ್ತದೆ. ಅದಾದ ನಂತರದಲ್ಲಿ ಉಡುಪಿಯ ಶ್ರೀಕೃಷ್ಣ, ರಂಗ, ಇವು ದಕ್ಷಿಣ ದೇಶದಲ್ಲಿ 3, ಉತ್ತರ ದೇಶದಲ್ಲಿ 1. ಉತ್ತರ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ವಿಠ್ಠಲನ ದೇವಾಲಯ ಆದರೆ ವೆಂಕಟರಮಣನ ತಿರುಮಲೆಯ ವೆಂಕಟರಮಣನ ಆನಂದನಿಲಯದ ಮಹದ್ವಾರ, ಕೃಷ್ಣನ ಮಹದ್ವಾರ ಉಡುಪಿ. ಆತಗ ಮಹದ್ವಾರ ಅಂದರೆ ಅದೇ ಅದು 9 ಕಿಂಡಿ 9 ಕಿಂಡಿಗಳಿರ್ತಕ್ಕಂಥ ಕಿಟಕಿ. ಅದಾದಮೇಲೆ ರಂಗನಾಥನ ದಿವ್ಯ ಮಹದ್ವಾರ. ಈ 4 ಕ್ಷೇತ್ರಗಳ ಮಹದ್ವಾರದ ಮುಂದೆ ನಿಂತುಕೊಂಡು ಹರಿನಾಮವನ್ನು ನುಡಿಸ್ತೀವಿ ಅಂತ ಅವರ ಸಂಕಲ್ಪ. ಅದಕ್ಕಿಂತಲೂ ಹೆಚ್ಚಾಗಿ ವಿಜಯರಾಯರು ಅವರಿಗೆ ಉಪದೇಶ ಮಾಡಿದ್ದು, ಎಲ್ಲ ಹರಿದಾಸರು ಉಪದೇಶ ಮಾಡಿದ್ದು ಅಂದರೆ ಅಲ್ಲಿ ನುಡಿಸು. ನಾವೇನು ಮಾಡ್ತೀವಿ, ಎಲ್ಲ ದಿನ ಅಲ್ಲಿ ಇರ್ಲಿಕ್ಕಾಗಲ್ಲ. ತಿರುಪತಿಯಲ್ಲೇ ಇರ್ತೀವ, ನಾವೇನು ವಾಸ ಮಾಡ್ತೀವಿ, ಅಥವಾ ಪಂಢರಾಪುರದಲ್ಲೇ ಇರ್ತೀವಿ, ಅಥವಾ ಪಂಢರಾಪುರದಲ್ಲಿ ಇದ್ರೂ ಕೂಡ ಏನೋ 1 ದಿವಸ 2 ದಿವಸ 3 ದಿವಸ ಇದ್ರೂ ಕೂಡ 2 ದಿವಸ 3 ದಿವಸ ಇದ್ರೂ ಕೂಡ 24 ಗಂಟೆ ವಿಠ್ಠಲ ಮಂದಿರದ ಮುಂದೆ ಏನು ಇರ್ಲಿಕ್ಕಾಗಲ್ಲ, ಮಹದ್ವಾರದ ಮುಂದೆ ಇರ್ಲಿಕ್ಕಾಗಲ್ಲ. ಯಾವಾಗೋ ಒಂದು ಸಲ ಹೋಗ್ತೀವಿ, 1-2 ಸಲ ದರ್ಶನ 3 ಸಲ ದರ್ಶನ ಮಾಡ್ಕೋತೀವಿ, ಆಗ ಆ ಮಹದ್ವಾರವನ್ನು ದಾಟಿ ಹೋಗ್ತೀವಿ. ಆದರೆ ಆ ಮಹದ್ವಾರದ ಮುಂದೆ ನುಡಿಸಿದ ಹರಿನಾಮ ಸಂಕೀರ್ತನೆ ಮಾಡಿ
ಭಗವಂತನ ಚಿಂತನೆ ಮಾಡಿದ ನೀನು ಏನು ಮಾಡಬೇಕು ಗೊತ್ತಾ, ಯಾವಾಗಲೂ ನಿನಗೊಂದು ಮಹದ್ವಾರದ, ಆ ಮಹದ್ವಾರವನ್ನು ಬಿಟ್ಟು ನೀನು ಇರಲಾರಿ. ಆ ಮಹದ್ವಾರದಲ್ಲಿ ಯಾವಾಗಲೂ ನುಡಿಸ್ತಾ ಇರಬೇಕು. ಯಾವುದದು? ಈ ದೇಹ ಎನ್ನುವುದೇ ಭಗವಂತನ ದಿವ್ಯ ಮಂದಿರವಾದರೆ ಆ ದಿವ್ಯ ಮಂದಿರಕ್ಕೆ ಮಹದ್ವಾರ ಯಾವುದಂದ್ರೆ ಈ ಬಾಯಿ. ಇದು ನಾನು ಕಲ್ಪನೆಯಲ್ಲಿ ಹೇಳ್ತೀನಿ ತಿಳ್ಕೊಬೇಡ್ರಿ. ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳ್ತಾರೆ ರೇಖತಾಂಬರಸಾರದಲ್ಲಿ, ದೇಹ ದೇವಾಲಯ, ದೇಹ ರಥ, ದೇಹ ನಾವೆ, ದೇಹ ಭಗವಂತನ ದಿವ್ಯ ಮಂದಿರ. ಅವನ ದಿವ್ಯ ಮಂದಿರಕ್ಕೆ ದಕ್ಷಿಣದ ದ್ವಾರ ಯಾವುದು, ಪಶ್ಚಿಮದ ದ್ವಾರ ಯಾವುದು, ಉತ್ತರದ ದ್ವಾರ ಯಾವುದು, ಪೂರ್ವದ ದ್ವಾರ ಯಾವುದು, ಅದರಲ್ಲಿ ಅವನ ಪ್ರಧಾನವಾದ ಮಂದಿರ ಯಾವುದು, ಕನ್ನಡಿಗಳು ಯಾವುವು, ಎಲ್ಲ ಪ್ರತಿಯೊಂದನ್ನು ಸ್ಪಷ್ಟ ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ಅದ್ಭುತವಾದ ನಿನ್ನ ದೇಹ ಎನ್ನುವ ಮಹಾಮಂದಿರಕ್ಕೆ, ದಿವ್ಯ ಮಂದಿರಕ್ಕೆ ಭಗವಂತನೇ ತಾನೇ ನಿರ್ಮಾಣ ಮಾಡಿಕೊಟ್ಟಿರತಕ್ಕಂತಹ ಮಹದ್ವಾರ ಯಾವುದು ಅಂದರೆ ಬಾಯಿ. ಈ ಬಾಯಿಯಲ್ಲಿ ನಿರಂತರ ಹರಿನಾಮ ಸಂಕೀರ್ತನ ನುಡಿಸ್ತೀವಿ ಅಂತ ಅವರು ಸಂಕಲ್ಪ ಮಾಡ್ತಾರೆ. ಅವರು ನುಡಿತಾರೆ, ನಮಗೆ ನುಡಿಲಕ್ಕ ಆದೇಶ ಮಾಡಿದ್ದಾರೆ. ನಮ್ಮ ಹಿಂದೆ ನಿಜವಾಗಿ ವಿಜಯದಾಸಾದಿ ಗುರುಗಳು ಅವರು ಯಾವ ರೀತಿ ಚಿಂತನೆ ಮಾಡಿದ್ರು ಅದು ನಮ್ಮ ಊಹೆಗೆ ಕೂಡ ನಿಲುಕಲಾರದು. ನಿಜವಾಗಿ ಇಲ್ಲದೇ ಇದ್ರೆ ಭಗವಂತ ಅವರ ಮುಂದೆ ಆಡಿಕೋತಾ ಇದ್ದಿಲ್ಲ. ಅವರಿಗೆ ನಿರಂತರ ಭಗವಂತನ ಚಿಂತೆ ಇತ್ತು, ಸ್ಪಷ್ಟವಾಗಿತ್ತು. ಅವರಿಗಿತ್ತು ಎಂಬುದಕ್ಕಿಂತ ಇವತ್ತು ಸಮಕಾಲೀನದಲ್ಲಿ ನಾವು ನೋಡಿದರೆ ಎಷ್ಟೋ ಜನರ ಬಾಯಿಯಲ್ಲಿ ಇವತ್ತು ಕೂಡ ಈ ಕಲಿಯುಗದಲ್ಲಿ ಯಾರು ಬೇಡ ಹರೇ ರಾಮ ಹರೇ ಕೃಷ್ಣ ಇಸ್ಕಾನ್ ಪಂಥದವ್ರು ಇದ್ದಾರಲ್ಲ, ಅವ್ರು ನೋಡ್ರಿ ನಿಜವಾಗಿ ಟ್ರೆಡಿಷನ್ ಆಲೋಚನೆ ಮಾಡ್ರಿ. ಇಸ್ಕಾನ್ ಪಂಥ ಬಂದಿದ್ದು ಯಾವಾಗ? ಅದು ಮೊದಲಿಂದಿತ್ತ, ಅನಾದಿಯಿಂದ ಬಂದಿದ್ದ? ಅನಾದಿಯಿಂದ ಬಂದದ್ದಲ್ಲ. ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳು ಮಾತ್ರ ಅನಾದಿಯಿಂದ ಬಂದಿರತಕ್ಕಂಥದ್ದು. ಇದು ಯಾವಾಗಲೂ ಹೌದು. ಅಕೃತ ಯುಗದಲ್ಲದ, ತ್ರೇತಾಯುಗದಲ್ಲದ, ದ್ವಾಪರ ಯುಗದಲ್ಲದ ಎಲ್ಲ ಅದರ ಪ್ರವರ್ತಕರಾಗಿ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಇದ್ರ ಅಂದ್ರೆ ಹಾಗೆ ತಿಳ್ಕೊಬಾರ್ದು. ಆ ಸಂಪ್ರದಾಯ, ಆ ಚಿಂತನೆ ಏನದಲ್ಲ, ಭಗವಂತ ನಾನು ಒಂದೇ, ಭಗವಂತ ನಾನು ಸಮಾನ, ಭಗವಂತನಿಗೆ ನಾನು ದಾಸಾನುದಾಸ ಅಂತಕ್ಕಂಥ ಒಂದು ಚಿಂತನೆ ಎಲ್ಲ ಕಾಲದಲ್ಲಿ ಉಂಟು. ಅದನ್ನು ಅವರವರ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ರು. ಅದಕ್ಕೆ ಕಲಿಯುಗದಲ್ಲಿ ಈ ಮೂರು ಜನ ವಿಶಿಷ್ಟವಾದ ರೀತಿಯಲ್ಲಿ ಪ್ರವರ್ತಕರಾದರು. ಅದಕ್ಕೆ ನಾವು ಇಟ್ಟುಕೊಂಡಿವಿ. ಮಧ್ವಾಚಾರ್ಯರಿಂದ ಪ್ರವೃತ್ತವಾದದ್ದು ದ್ವೈತ, ರಾಮಾನುಜಾಚಾರ್ಯರಿಂದ ಪ್ರವೃತ್ತವಾದದ್ದು ವಿಶಿಷ್ಟಾದ್ವೈತ, ಶಂಕರಾಚಾರ್ಯರಿಂದ ಪ್ರವೃತ್ತವಾದದ್ದು ಅದ್ವೈತ ಅಂತ ನಾವು ಅಂದ್ಕೋಬಹುದು. ಏನೇ ಆಗಲಿ ಇವು ಅನಾದಿ ಕಾಲದಿಂದ ಮೊದಲಿಂದ ಅದ್ರ ಇಸ್ಕಾನ್ ಪಂಥ ಅದು ಪ್ರಾಚೀನವಾದದ್ದಲ್ಲ, ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಬಂದದ್ದು. ಅದ್ರೇನಾಯಿತು, ನಾವು ಬಹಳ ನಿಸ್ಸೀಮರು. ಮಾಧ್ವರು ಎಷ್ಟು ನಿಸ್ಸೀಮರು ಅಂದರೆ ಕಳಕೊಳ್ಳುವುದರಲ್ಲಿ, ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದರಲ್ಲಿ, ಇನ್ನೊಬ್ಬರನ್ನು ದ್ವೇಷ ಮಾಡುವುದರಲ್ಲಿ, ಅವನ್ನ ಕಂಡ್ರೆ ಈರ್ಷ್ಯ ಪಡುವುದರಲ್ಲಿ ಮಾಧ್ವರಂಥ ಪುಣ್ಯಾತ್ಮರು ಯಾರು ಇಲ್ಲ. ಇಂಥ ಪರಂಪರೆ ಆಚಾರ್ಯ ಮಧ್ವರು ಅದನ್ನು ಬೆಳೆಸ್ಕೋತ ಬಂದರು. ವ್ಯಾಸರಾಜರು ಆ ಇಸ್ಕಾನ್ ಪಂಥಕ್ಕೆ ನಾಂದಿ ಹಾಡಿದವರು. ಆ ಬಂಗಾಲ ದೇಶಕ್ಕೆ ಹೋಗಿ ಅಲ್ಲಿ ಅವರನ್ನು ಶಿಷ್ಯರನ್ನು ತಯಾರು ಮಾಡಿ ಅವರನ್ನು ಆಮೇಲಕ್ಕೆ ಆ ಪರಂಪರೆ ಬೆಳಕೋತ ಬಂತು. ಇದು ನಡೆದಿದ್ದು ಚರಿತ್ರೆ. ಆ ಪ್ರಭುಪಾದರು ತಮ್ಮ ಭಾಗವತದ ಪೀಠಿಕೆಯಲ್ಲಿ ಬರೆದಿದ್ದಾರೆ. ಆಮೇಲಕ್ಕನ ಅವರ ಪರಂಪರೆಯಲ್ಲಿ ಕೆಲವರು ಬಂದು ನಮ್ಮ ಯತಿಗಳನ್ನ ಕೇಳಿದರು, ಸ್ವಾಮಿ ನಮಗೆ ದಯಮಾಡಿ ನಮ್ಮ ಪರಂಪರೆ ನಿಮಗೆ ಸೇರಿದ್ದು, ನಮ್ಮ ಗುರುಗಳು ಮಧ್ವಾಚಾರ್ಯರು, ನಮ್ಮ ಗುರುಸ್ತೋತ್ರದಲ್ಲಿ ಮಧ್ವಾಚಾರ್ಯ ಸ್ಮರಣೆ ಮಾಡ್ತೀವಿ, ವ್ಯಾಸರಾಜರವರೆಗೆ ಸ್ಮರಣೆ ಮಾಡ್ತೀವಿ, ನಮಗೆ ಸನ್ಯಾಸಾಶ್ರಮ ಕೊಡ್ರಿ. ನೀನು ಬ್ರಾಹ್ಮಣ ಅಲ್ಲ, ಮಾಧ್ವ ಅಲ್ಲ. ಅವರು ಬ್ರಾಹ್ಮಣ ಅಲ್ಲ, ಮೊದಲು ಇಂಪಾರ್ಟೆಂಟ್ ಯಾವುದು ಮಾಧ್ವ. ಈ ಮಾಧ್ವ ಅಲ್ಲ, ನೀನು ನಡಿ ಸರಿ ಮಾತಾಡಬಾರ್ದು ತಪ್ಪು ಅಂತೇಳಿ ದೊಬ್ಬಿಟ್ರು ರಾಮಕೃಷ್ಣನ್. ಅವರು ಡೈವರ್ಟ್ ಆದ, ಸ್ವಲ್ಪ ಚೇಂಜ್ ಆಯಿತು. ವ್ಯಾಸರಾಜರವರೆಗೆ ಇವತ್ತಿಗೆ ಕೂಡ ಇಸ್ಕಾನ್ ಪಂಥದವರು ಆಚಾರ್ಯನ ಸ್ಮರಣೆ ಮಾಡ್ತಾರೆ, ವ್ಯಾಸರಾಜರನ್ನ ಸ್ಮರಣೆ ಮಾಡ್ತಾರೆ. ಪ್ರಭುಪಾದರ ಎಲ್ಲ ಪುಸ್ತಕಗಳು ನಾವು ನೋಡ್ಬೋದು, ಸ್ಪಷ್ಟವಾಗಿ ನೋಡ್ಬೋದು. ಅವರ ತಾತ್ಪರ್ಯ ನಡೆದ ಅನೇಕ ವಾಕ್ಯಗಳನ್ನು ಉದ್ಧರಣ ಮಾಡ್ತಾರೆ, ಕೊಟೇಶನ್ಸ್ ಕೊಡ್ತಾರೆ. ಅವರು ಅವ್ರ ಹೆಣ್ಮಕ್ಕಳು, ಗಂಡಸು ಮಕ್ಕಳು, ಅವ್ರು ಯಾವ ಜಾತಿಯೋ ದೇವರೇ ಬಲ್ಲ, ಪರಮಾತ್ಮನಿಗೆ ಗೊತ್ತು. ಆ ಜಾತಿ ನೋಡಬೇಡ್ರಿ. ಆದರೆ ಅವರು ಆ ಊರ್ಧ್ವ ಪುಂಡ್ರ ಇಟ್ಟುಕೊಂಡು ಎಷ್ಟು ಮಾಧ್ವರು ನಾವು ಇಟ್ಟುಕೊತಾ ಇದ್ದೀವಿ, ಎಷ್ಟು ನಾವು ಮಾಧ್ವರು ಇಟ್ಟುಕೊತಾ ಇದ್ದೀವಿ. ಎಷ್ಟು ಮಾಧ್ವ ಹೆಣ್ಣ ಮಕ್ಕಳು ಗೋಪಿಚಂದ್ರವನ್ನು ಹಣೆಗೆ ಕಾಣಿಸುವಂತೆ ಇಟ್ಟುಕೊತಾರೆ. ಇವತ್ತು ಯಾರು ಇಟ್ಟುಕೊತಾರೆ? ಆದರೆ ಇಸ್ಕಾನ್ ಪಂಥದ ಮಹಿಳೆಯರು ಮೊದಲು ಮಾಡಿಕೊಂಡು ಹೆಣ್ಮಕ್ಕಳು ಎಷ್ಟು ಜಬರ್ದಸ್ತಾಗಿ ಹಚ್ಚಿರ್ತಾರಂದ್ರೆ
ಕುಂಕುಮದಕ್ಕಿಂತ ಅದು ಗೋಪಿಚಂದ್ರ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಮತ್ತೆ ನಾವು ಗೋಪಿಚಂದ್ರನ ಬಗ್ಗೆ ಪ್ರಾರ್ಥನೆ ಮಾಡುವಾಗ ಏನೇನೋ ಉಚ್ಚಾರ ಮಾಡ್ತೀವಿ. ಗೋಪಿಚಂದ್ರ ಅದನ್ನು ಹಚ್ಕೊಂಡ್ಬಿಟ್ರೆ ಅದು ಎಲ್ಲರನ್ನು ಪಾವನ ಮಾಡುತ್ತೆ. ಯಾರ ಹಣೆಯಲ್ಲಿ ಗೋಪಿಚಂದ್ರ ಇರ್ತದೋ ಅದು ಪವಿತ್ರ ಬೃಂದಾವನಕ್ಕೆ ಸಮಾನ. ಯಾರ ಹಣೆಯಲ್ಲಿ ಗೋಪಿಚಂದ್ರ ಇರೋದಲ್ಲೋ ಅದು ಸ್ಮಶಾನಕ್ಕೆ ಸಮಾನ. ಇವೆಲ್ಲ ಪಾಠ ಹೇಳಕ್ಕೆ ಬ್ರಹ್ಮಾಂಡವಾಗಿ ಹೇಳ್ತೀವಿ. ಆದರೆ ಆ ಗೋಪಿಚಂದ್ರ ಹಚ್ಚಿಕೊಂಡ ಇಸ್ಕಾನ್ ಪಂಥದವ್ರು ನೋಡಿದ್ಕೊಳ್ಳೆ, ಯಾವನ ಕೆಲಸಕ್ಕೆ ಬರ್ದ ಯಾವನ ಬ್ಲೇಚ್ಛ ಅವನು ಅಮೆರಿಕಾದವ್ರು ಬಂದು ಗೋಪಿಚಂದ್ರ ಹಚ್ಚ ಬೈದು ಬಿಡ್ತೀವಿ. ಎಂತ ತಪ್ಪು ನೋಡಿ. ಎಲ್ಲಿ ಗೋಪಿಚಂದ್ರನ ಕಾಣುತ್ತೋ ಅಲ್ಲಿ ನಮಸ್ಕಾರ ಮಾಡಬೇಕಾದ ನಿನ್ನ ಕರ್ತವ್ಯ. ಅದ್ರ ನೋಡಿ ಆನಂದ ಪಡ್ತಕ್ಕಂಥದ್ದು ನಿನ್ನ ಕರ್ತವ್ಯ. ಅದೇ ಮಾಡ್ತೀವಿ. ಅವ್ರು ನೋಡ್ರಿ, ಅವ್ರು 20 ಒಂದು ಕೈಗೆ ಚೀಲ ಹಾಕೊಂಡ್ಬಿಟ್ಟಿರ್ತಾರೆ. ಅದರೊಳಗೆ ಏನು ಇದಿಟ್ಕೊಂಡಿರ್ತಾರೆ ಜಪಮಾಲೆಗಳು, ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತಿರ್ತಾರೆ. ಮತ್ತು ನಾವು ನಿನ್ನೆನೆ ಪುರಾಣ ಪ್ರವಚನದಲ್ಲಿ ಕೇಳಿದ್ವಿ, ಅದು ಭಗವದ್ ಅಜಾಮಿಳೋಪಾಖ್ಯ ಪುಣ್ಯಾತ್ಮರು ಎಷ್ಟು ಅದ್ಭುತವಾಗಿ ಹೇಳಿದ್ರಲ್ಲ. ಹೇಳುವಾಗ ಏನು ಹೇಳಿದ್ರು, ಅದು ಚಿಂತನೆಯಿಂದಲೋ ಚಿಂತನೆ ಇಲ್ಲದಲೋ ಭಯದಿಂದಲೋ ಯಾವುದೋ ಒಂದು ರೀತಿಯಿಂದ ನಾರಾಯಣ ನಾಮ ಸಂಕೀರ್ತನ ಮಾಡಿದರೆ ಅದು ಫಲಕಾರಿಯಾಗಿದೆ ಅಂತ ಅನ್ನುವಾಗ ಅವರಿಗೆ ಫಲ ಇರ್ತದಾ ಇಲ್ಲ ಹೇಳ್ರಿ. ಅವರು ರೋಡ್ನಾಗ ಹೋಗ್ಕಾಕ್ ಮಾಡ್ತಾರ್ರಿ, ಅವರು ಸರಿಯಾಗಿ ಕೂತ್ಕೊಂಡು ಮಾಡ್ತಾ ಇಲ್ಲ. ಮತ್ತು 20 ಸಾಲ ಸ್ನಾನ ಮಾಡಿಲ್ಲ ಅವರು ಸರಿಯಾಗಿ ಸ್ನಾನಗಳು ಮಡಿಯಲ್ಲಿ ಸ್ನಾನಗಳು ಹಾಕಬೇಕಲ್ಲ. 20 ಸಾಲ ಕೊಳ ಹಾಕ್ಕೊಂಡು ಬಾವಿಯಲ್ಲಿ ಸೇರಿಕೊಂಡು ಹಾಕ್ಕೊಂಡಿಲ್ಲ. ಅದಕ್ಕೆ ಅವ್ರು ಮಡಿ ಇಲ್ಲ ಹೇಳ್ತಾರೆ. ಮಡಿ ಯಾರನ್ನು ಮಡಿ ಮಾಡ್ತದೆ? ಮಡಿಯಲ್ಲಿ ನೀನಿದ್ರು ಕೂಡ ಭಗವಂತನ ಚಿಂತನೆ ನಿನಗಿಲ್ಲ ಅಂದ್ರೆ ನಿನ್ನಷ್ಟು ಮೇಲಿಗೆ ಯಾರೂ ಇರೋದಿಲ್ಲ. ಅವನು ಎಲ್ಲೇ ಇವಲ್ಲಾಕ ಭಗವಂತನ ಚಿಂತನೆ ಮಾಡ್ತಾ ಇದ್ದ ಅಂದ್ರೆ ಅವನಷ್ಟು ಮಡಿ ಮತ್ತೆ ಯಾರೂ ಇರೋದಿಲ್ಲ. ಅವನು ನಿಜವಾದ ಮಡಿ, ಅವನದು ಡೂಪ್ಲಿಕೇಟ್ ಮಡಿ ನಮ್ಮದು, ನಾಟಕ ಆಡತಕ್ಕಂಥ ಮಡಿ ನಮ್ಮದು. ಎಷ್ಟು ಸುಂದರ ರೂಪಕಲ್ಪನೆ. ಸೊ ಅವರು 24 ಅಂತ ಹೇಳ್ತಾರೆ. ಈಗಿನ 20ನೇ ಶತಮಾನದ ನಾಗರಿಕ ಪ್ರಪಂಚದಲ್ಲಿರತಕ್ಕಂಥ, ಅದು ಅಮೆರಿಕಾದ ಯಾರೋ ಬೇರೆ ಬೇರೆ ವಿದೇಶೀಯರು ಈ ಗೋಪಿಚಂದ್ರ ಹಚ್ಕೊಂಡು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾರಂದ್ರೆ ನಮ್ಮ ಹರಿದಾಸರು ಹೇಳಿದ್ರ ಇಲ್ಲ? ಆಲೋಚನೆ ಮಾಡ್ರಿ. ಇವರಿಗೆ ಎಷ್ಟು ಭಕ್ತಿ ಅದೋ ಗೊತ್ತಿಲ್ಲ. ಅದು ಪಾಪ ಅವರಲ್ಲಿ ಕೂಡ ಒಳ್ಳೆ ಇರಬಹುದಲ್ವಾ? ಯಾರೋ ಪುಣ್ಯಾತ್ಮ ಇರ್ಬೋದು, ಆ ನಾಮ ಸಂಕೀರ್ತನೆಯನ್ನು ಮನಸಾರ ಮಾಡ್ತಾ ಇರ್ಬೋದು. ಅವರೇ ಮಾಡ್ತಾರೆ ಅಂತಂದಾಗ ಈಗ ನಮ್ಮಲ್ಲಿ ಕೂಡ ನೀವು ನೋಡಿರೋ ಇಲ್ಲೋ, ಪೇಜಾವರ ಸ್ವಾಮಿಗಳು ನೋಡ್ರಿ, ಒಂದ್ಸಲ ಅವ್ರಿಗೆ ಬರ್ತಾರೆ ಇವತ್ತು, ಅವ್ರು ನೋಡ್ರಿ, ಅವ್ರು ಎಲ್ಲೇ ಕೂತ್ಕೊಂಡು ಉಪನ್ಯಾಸ ಆಗ್ತಾ ಇರ್ತಾರೆ. ನಾವು ಉಪನ್ಯಾಸ ಹೊಡಿತಿರ್ತಾರೆ. ಅವರು ಉಪನ್ಯಾಸ ಮಾಡ್ತಾ ಇದ್ರೆ ಒಂದು ಬಿಟ್ಟುಬಿಟ್ರೆ 2 ಕೆಲಸ ಮಾಡ್ತಾ ಇರ್ತಾರೆ. ಅವರು ಸ್ಟೇಜ್ ಮೇಲೆ ಕೂತ್ಕೊಂಡಿರಲಿ, ಬಗಲ ಮಿನಿಸ್ಟರ್ಸ್ ಇರಲಿ, ಯಾರೇ ಇರಲಿ, ಪುಸ್ತಕನ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಸದ್ಗ್ರಂಥ ನೋಡ್ತಾ ಇರ್ತಾರೆ, ಇಲ್ಲ ಬಾಯಿಯಿಂದ ಏನೋ ಅಂತ ಇರ್ತಾರೆ, ತುಟಿ ಕದಲ್ತಾನೇ ಇರ್ತಾವೆ. ಪೇಜಾವರ ಸ್ವಾಮಿ ನೀವು ನೋಡ್ಬೋದು, ನಮ್ಮ ಪರಿಮಾರ ಸ್ವಾಮಿಗಳು ನೋಡ್ಬೋದು. ಎಷ್ಟು ಜನ ಈ ರೀತಿಯಾಗಿದ್ದಾರೆ. ಇವತ್ತಿನ ಕಾಲದಲ್ಲೇ ಈ ಸ್ಥಿತಿಯಲ್ಲಿದ್ದಾರೆ ಅಂದರೆ ಇನ್ನು ಆ ಕಾಲದಲ್ಲಿ ಹರಿದಾಸರು ಹೇಗಿರ್ಲಕ್ಕೆ ಸಾಧ್ಯ? ಹರಿ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಈ ಮಾತು ಸುಮ್ಮನೆ ಪುರಂದರದಾಸ ಆಡಿಲ್ಲ. ತಾವು ನಿರಂತರ ಹರಿನಾಮ ಸಂಕೀರ್ತನ ಮಾಡ್ತಾ ಅದರ ರುಚಿಯನ್ನು ಅನುಭವಿಸಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡು 10 ಮಂದಿಗೆ ಹೇಳಿದವರು. ಸೊ ಆ ಹಿರಿಬಾಗಿಲಲ್ಲಿ ನಾವು ಹರಿನಾಮ ಸಂಕೀರ್ತನೆಯನ್ನು ಮಾಡಿಸಬೇಕು. ಆ ಹಿರಿಬಾಗಿಲು ಯಾವುದು? ಒಂದು ವೆಂಕಟರಮಣ ದೇವಾಲಯದ ಮಹದ್ವಾರದ ಮುಂದೆ ನುಡಿಸಬೇಕು. ಇಲ್ಲ, ಎರಡನೇದು ಯಾವುದು? ಅದು ನುಡಿಸಿ ಬಂದು ಏನು ಮಾಡಬೇಕು? ಪರ್ಮನೆಂಟ್ ನಮ್ಮ ಬಾಗಿಲದಲ್ಲ, ಅದರಲ್ಲಿ ಯಾವಾಗಲೂ ನುಡಿಸ್ತಾ ಇರಬೇಕು. ಎಷ್ಟು ಸುಂದರವಾದ ರೂಪಕಲ್ಪನೆ. ಸೊ ನಮಗೆ ಜ್ಞಾನಿಗಳು ಆಗಾಗ ನಾವು ಸ್ವತಃ ಮಾಡ್ತೀವ ಇಲ್ಲ ಗೊತ್ತಿಲ್ಲ, ಯಾವ ಪ್ರೇರಕ ಶಕ್ತಿನೋ ಏನೋ ಗೊತ್ತಿಲ್ಲ, ರಾಘವೇಂದ್ರ ಸಪ್ತಾಹ ಅಂತ ಒಂದು ರೂಪಕಲ್ಪನೆ ಅಥವಾ ಹರಿದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತಕ್ಕಂಥದ್ದು, ಇವೆಲ್ಲ ನಮ್ಮ ಸಂಕಲ್ಪ, ನಿಮ್ಮ ಸಂಕಲ್ಪದಿಂದ ನಾವು ಮಾಡೀವಿ, ನೀನು ಮಾಡಿ, ಇವೆಲ್ಲ ಬಹಳ ನಮ್ಮನ್ನು ನಾವು ಮೋಸ ಮಾಡಿಕೊಂಬುವುದರಲ್ಲಿ ನಿಸ್ಸೀಮರಾಗ್ತೀವಿ ನಾವು. ಅದಲ್ಲ, ಭಗವಂತನ ಸಂಕಲ್ಪವಂತೂ ಅವನ ಇಚ್ಛಾಕವಂತೂ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸ್ಥಾಪನೆ ಮಾಡಬೇಕು. ಹಿಂದೂ ದೇಶದಲ್ಲಿ ಧರ್ಮವನ್ನು ಜಾಗೃತ ಮಾಡಬೇಕು. ಹರಿದಾಸ ಸಾಹಿತ್ಯದ ದ್ವಾರ ಜಾಗೃತ ಮಾಡಬೇಕು. ಪ್ರತಿಯೊಬ್ಬರೂ ಹರಿದಾಸಿಯರಾಗಬೇಕು, ಪ್ರತಿಯೊಬ್ಬರೂ ಹರಿದಾಸರಾಗಬೇಕು. ನಾನಂತೂ ನನ್ನವರೆಗಂತೂ ನಾನು ಕನಸು ಕಂಡೆ, ಅದನ್ನು ಆದಷ್ಟು ಮಟ್ಟಿಗೆ ಹೇಳಿದೆ. ನಾನೊಬ್ಬನೇ ಮೇಲೆ ಕೂಡಬೇಕು, ನಾನೊಬ್ಬನೇ ದೊಡ್ಡವನಾಗಬೇಕು, ನನ್ನೊಬ್ಬನಿಗೆ ಎಲ್ಲರೂ ನಮಸ್ಕಾರ ಮಾಡಬೇಕು. ನೋ, ಇಲ್ಲ. ಪ್ರತಿಯೊಬ್ಬರೂ ಕೂಡ ಪುರಂದರ ಗಂಡಸು ಮಕ್ಕಳೆಲ್ಲ ಒಂದು ಚಿಕ್ಕ ಪುರಂದರದಾಸರಾಗಬೇಕು. ಪ್ರತಿ ಹೆಣ್ಣು ಮಹಿಳೆ
ಅವಳು ಹೆಳವನ ಕಟ್ಟೆಗಿರಿಯಮ್ಮ ಆಗಬೇಕು. ಇದು ನಾನು ಕಂಡ ಕನಸು. ನಿಜವಾಗಿ ಹೇಳ್ತೀನಿ, ನಾನು ಎಲ್ಲರಿಗೂ ನಮಸ್ಕಾರ ಮಾಡಬೇಕು ಎಂಬ ಆಲೋಚನೆ ಇತ್ತು ನನಗಂತ. ನನಗೆ ಯಾವ ತಾಯಿ ನೋಡಿದ ಕೂಡಲೇ ಅವಳೊಬ್ಬ ನನಗೆ ಹೆಳವನ ಕಟ್ಟೆಗಿರಿಯಮ್ಮ ಆಗಿ ಕಾಣಬೇಕು. ಹೆಳವನ ಕಟ್ಟೆಗಿರಿಯಮ್ಮ ಆಗಬೇಕಂದ್ರೆ ಆಕೆತ್ರ ಬರಬೇಕಾದ್ರೆ ಅದ್ರ ಚಿಂತನೆ ಬರಬೇಕು. ದ್ವೇಷ, ಅಸೂಯ, ಈರ್ಷ್ಯಾದಿಗಳನ್ನು ದೂರ ಮಾಡಿಕೊಂಡು ನಿರಂತರ ಭಗವನ್ ನಾಮ ಸಂಕೀರ್ತನ. ಭಗವಂತ ಹೇಗಿದ್ವಿ, ಎಂತಹ ಸ್ಥಿತಿಯಲ್ಲಿದ್ವಿ, ಟಿವಿ ನೋಡಿಕೊತಾ ಎಲ್ಲೋ ಸಾಯ್ತಾ ಇದ್ವಿ ಅಂತಾದ್ರೂ ನಮಗೆ ಈ ಮಾರ್ಗ ಹಚ್ಚಿದಲ್ಲ ವೆಂಕಟರಮಣ, ನಿನಗೆ ಎಷ್ಟು ಕೃತಜ್ಞನಾಗಿರಬೇಕು, ನಮ್ಮ ಜೀವನ ಧನ್ಯ ಮಾಡಿ ಅಂತೇಳಿ ನಿರಂತರ ಆ ಸ್ವಾಮಿಯ ಚಿಂತನೆಗೆ ತೊಡಗತಕ್ಕಂಥ ಒಂದು ಭಾಗ್ಯ ಬರಬೇಕು. ಆವಾಗ ಅದನ್ನು ಮಾಡಿಕೊಡ್ಲಿಕ್ಕಾಗಿ ಆ ಸ್ಥಿತಿ ತಂದು ಕೊಡಬೇಕು ಅಂತಲೇ ಆ ಪರಬ್ರಹ್ಮ ಶ್ರೀನಿವಾಸ ಅವನ ದಾಸಾನುದಾಸನಾಗಿರತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳು ಏನೋ ಚಿಂತನೆ ಮಾಡಿ ಅದು ಯಾಕೆ ಕಲ್ಪನೆ ಕೊಟ್ಟರು ನಮಗೆ ಅರ್ಥ ಆಗ್ತಾ ಇದೆ. ಅವರು ಕೊಟ್ಟಿದ್ದಾರೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು, ವ್ಯರ್ಥ ಆಗಬಾರ್ದು. ನಿಜವಾಗಿ ಈ 7 ದಿವಸ ಆದಮೇಲೆ ಮತ್ತೆ ಪುನಃ ನಾವು ಸೇರ್ತೀವ, ಮತ್ತೆ ಪುನಃ ನಮ್ಗೆ ಸೇರೋಕ್ಕಾಗ್ತದ? ಇದು ಒಂದು ಪಾಠ, ಟ್ರೈನಿಂಗ್ ಕ್ಲಾಸ್ ಇದ್ದಾಗ ಇದು ಒಂದು ಕ್ಲಾಸ್ ಇದೆ. ಈ ಕ್ಲಾಸಲ್ಲಿ ಟ್ರೈನಿಂಗ್ ಆಗಿ ನಾವೇನು ಮಾಡಬೇಕು, ಮತ್ತೆ ಊರಿಗೆ ಹೋಗಿ ತಾಯಂದರಿಗೆ ಬಹಳಷ್ಟು ಸಲ ಹೇಳಿದ್ದೆ ನಾನು. ಅಂದರೆ ಭಜನಾ ಮಂಡಳಿ ತಾಯಂದ್ರೆ ಈಗ ಇಲ್ಲಿರ್ತಕ್ಕಂಥವ್ರು ಯಾರು ನಂಗೆ ಇದಲ್ಲ ಅಲ್ಲ, ಅವರಿಗೆ ನಾನು ಶಿಷ್ಯ, ನನಗೆ ಯಾರು ಸಂಬಂಧಪಟ್ಟ ಭಜನಾ ಮಂಡಳಿಗಳು ಅಂತ ಹೇಳ್ತಾ ಇಲ್ಲ. ಅದು ನನ್ನ ಭಜನಾ ಮಂಡಳಿಗಳು ಹಿಂದಿನ ಕಾಲದ ಭಜನಾ ಮಂಡಳಿಗಳು ಇದ್ವಲ್ಲ, ಆಗ ಅವರಿಗೆಲ್ಲ ಹೇಳ್ತಾ ಇದ್ದೆ, ಅಮ್ಮ ನೀವು ದಯಮಾಡಿ ಎಲ್ಲಿಯಾದರೂ ಕಾರ್ಯಕ್ರಮಕ್ಕೆ ಹೋದ್ರಿ ಅಂತಂದರೆ ನೀವು ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿರ್ತೀವಿ, ಅದಕ್ಕೆ ಬೀಚಿಯ ಮಾತಿನಲ್ಲಾದರೆ ಬೆಡಗಿನ ಚೀಲ ಎಲ್ಲ ಅಂತಲ್ಲ, ಭಯಂಕರವಾಗಿ ಅಂತಾನೆ. ಮಕ್ಕಳು ಎಲ್ಲ ಕೊಂಕಳದಾಗಿರ್ತದೆ ಕಂಪಲ್ಸರಿ, ಅದು ಭುಜಕ್ಕೆ ಹಾಕ್ಕೊಂಡಿರ್ತಾರೆ ಅಂತೇಳಿ. ಆ ಚೀಲದಲ್ಲಿ ಇರಲಿ ಬೇಡಂಬಲ್ಲ, ಅದರಲ್ಲಿ ನೀವೇನು ಇಟ್ಕೊಂಡಿರ್ತೀರೋ ಗೊತ್ತಿಲ್ಲ ನಂಗೆ, ಹಣಿಗೆ, ಪೌಡರ್, ಸ್ನೋ, ಇನ್ನೊಂದು ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀರೋ ಅದು ಬೇಡ. ನೀವು ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಭಜನಾ ಮಂಡಳಿಯ ಸಭ್ಯರು ಅಂತ ಯಾರಾಗಿವಿ ಅವರಿಗೆ ಕಂಪಲ್ಸರಿ ಒಂದು ಕಿಟ್ ಬೇಕು, ಒಂದು ಸಣ್ಣ ಹ್ಯಾಂಡ್ ಬ್ಯಾಗ್ ಅಂತೆಲ್ಲ ಏನು ಇಟ್ಕೊಳ್ರಿ. ಅದರಲ್ಲಿ ಏನಿರಬೇಕಂದ್ರೆ ಈ ಪೌಡ್ರು, ಸ್ನೋ ಬೇಡ, ಇವೆಲ್ಲ ಏನು ಬೇಕು. ಒಂದು ಪುಸ್ತಕ ಇಟ್ಕೊಳ್ರಿ, ಒಂದು ಪೆನ್ ಇಟ್ಕೊಳ್ರಿ, ಒಂದು ತಾಳನೋ ಚೀಟಿಗೋ ಯಾವುದೋ ಇಟ್ಕೊಳ್ರಿ. ನಿಮ್ಮ ಭಜನಾ ಮಾಡ್ಲಿಕ್ಕೆ ಉಪಯೋಗವಾದ ಒಂದು ಹಾಡಿನ ಪುಸ್ತಕ, ಅದು ಡೈರಿಯನ್ನು ಇಟ್ಕೊಳ್ರಿ ಅಥವಾ ಯಾವುದಾದ್ರು ಬರ್ಕೊಂಡಿದ್ದನ್ನು ಇಟ್ಕೊಳ್ರಿ. ಪ್ರಿಂಟ್ ಆದ ಪುಸ್ತಕ ಹರಿಯ ಶ್ರೀನಿವಾಸ ಎಷ್ಟು ಬಂದಾವ ಈಗಂತೂ ಕುಪ್ಪಿ ಭಜನಾ ಪುಸ್ತಕಗಳು ಬಂದಾವ, ಅದನ್ನು ಇಟ್ಕೊಳ್ರಿ. ಎಲ್ಲಿ ಹೋದ್ರೆ ಯಾರು ಏನು ಹೇಳ್ತಾರೆ ಅದನ್ನು ಆದಷ್ಟು ಮಟ್ಟಿಗೆ ಬರ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ನಮ್ದು ಏನಾಗಿಬಿಟ್ಟದ, ಕೇಳೋದು ಹೋಗ್ತಾ ಇರೋದು ಮತ್ತೆ ಯಾವುದೂ ಜ್ಞಾಪಕ ಇರೋದಿಲ್ಲ. ಹೋದ ವರ್ಷ ನಾವು ಎಷ್ಟು ಹೇಳಿವಿ, ಅದನ್ನೆಲ್ಲ ಎಷ್ಟು ಮಂದಿ ಜ್ಞಾನಿಗಳು ನಿಮಗೆ ಉಪದೇಶ ಮಾಡಿದರು, ನಮಗೆ ಎಷ್ಟು ಜ್ಞಾಪಕ ಅದ, ಅದನ್ನು ನಾವು ಎಷ್ಟು ಅನುಷ್ಠಾನಕ್ಕೆ ತಂದಿವಿ. ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ಬಂದಾಗ ಆನಂದ ಪಡ್ತೀರಿ, ಏನ್ರಿ ಸಪ್ತಾಹ ಅದ್ಭುತ ಸಪ್ತಾಹ ಹೋದ ಮೇಲೆ ಮತ್ತೆ ಬರ್ತು ಬಿಡ್ತೀವಿ. ಮತ್ತೆ ಪುನಃ ಬರೋ ವರ್ಷಕ್ಕೆ ನಮಗೆ ಆ ಸಪ್ತಾಹದ ಚಿಂತನೆ ಬರ್ತಾರೆ. ಅದು ಆಗಬಾರ್ದು. ಅದನ್ನು ಆದಷ್ಟು ಮಟ್ಟಿಗೆ ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಜೀವನ ಧನ್ಯ ಆಗ್ತದೆ ಅಂತೇಳಿ ಆ ಮಾರ್ಗದಲ್ಲಿ ನೀವೆಲ್ಲರೂ ಪಯಣಿಸಬೇಕು ಅಂತ ನಿಮಗೆ ಮನಸಾರ ಪ್ರಾರ್ಥನಾ ರೂಪದಲ್ಲಿ ಹೇಳ್ತಾ, ಆ ಶ್ರೀನಿವಾಸನ ಪಂಚಸೂತ್ರಗಳನ್ನು ಮರಿಬಾಡ್ರಿ. ಯಾರಿಗೆ ಜ್ಞಾಪಕದೋ ಗೊತ್ತಿಲ್ಲ, ಮಂತ್ರಾಲಯದ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು, ಹೌದಲ್ವಾ? ಪಂಚಸೂತ್ರ ಗೊತ್ತಲ್ಲ. ನಾನು ನಿಜವಾಗಿ ನಾನಾದರೂ ಬಿಟ್ಟಿನಿ, ನನ್ನ ಮಿತ್ರ ನಾರಾಯಣಾಸರು, ಅದು ಏನದು ಎಂಥ ಶಕ್ತಿ ಆ ಥರಲ್ಲಿ ಭಗವಂತ ಕೊಟ್ಟಾನೋ ನನಗೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ಭಜನೆ ಮಾಡಿದ ಅಂತಂದರೆ, ಭಜನೆ ಹೇಳಿಕೊಟ್ಟ ಅಂದರೆ, ಭಜನೆ ಆದ ಕೂಡಲೇ ಆತ ಎಲ್ಲರಿಂದ ಅನಿಸುವುದೇನೆಂದರೆ ಯವರಿನಿ ದ್ವೇಷಿಂಚನು, ಇದು ಕಂಪಲ್ಸರಿ. ನಾವು ಹೇಗ ಹರೇ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ನಾವು ಹೇಗೆ ಕೂಗ್ತೀವೋ, ಆತ ಏನು ಮಾಡ್ತಾನೆ ಗೊತ್ತ, ನಾ ಎಲ್ಲ ಭಜನೆ ಎಲ್ಲಾದ್ರು ಕೂಡ ಯವರಿನಿ ದ್ವೇಷಿಂಚನು ಅಂದರೆ ಅಂತಾನೆ. ಯಾರನ್ನೂ ದ್ವೇಷ ಮಾಡೋದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತೀನಿ, ಬಂದಷ್ಟರಿಂದಲೇ ಬಾಳಿಕೋತೀನಿ, ಗೋವಿಂದ ನನ್ನವನೊಂದು ಹೇಳಿಕೋತೀನಿ, ಅಸೂಯೆ ಪಡುವುದಿಲ್ಲ. ಈ 5 ಸೂತ್ರಗಳನ್ನು ಅವನು ಹೇಳುತ್ತಾರೆ ಪುಣ್ಯಾತ್ಮ. ನಮಗೆ ಬರಬೇಕು ಆ ಜೀವನದಲ್ಲಿ ಬಂದಾಗ ಬರ್ತದನ ಪೂರ್ಣ ಅದನ್ನು ನಮ್ಮ ಅನುಷ್ಠಕ್ಕೆ ತರಲಿಕ್ಕಾಗ್ತದ. ಅದು ನಾನು ಮೆಟ್ಲೋತ್ಸವದಲ್ಲಿ ಕೆಲವರು ಅಲ್ಲಿ ಅವತ್ತು ಫಲಿಮಾರ ಸ್ವಾಮಿಗಳೇ ಇದನ್ನು ಅನಿಸಿದ್ದೆ. ಇದನ್ನು ಅವರ ಕಡೆಯಿಂದ ಅವರಿಗೆ ತೆನ್ನಿನಲ್ಲಿ ಕನ್ನಡದಲ್ಲಿ 2ರಲ್ಲಿ ಬರ್ಕೊಟ್ಟು, ಸ್ವಾಮಿ ನೀವು ಸಂಕಲ್ಪ ಮಾಡಿಸ್ರಿ ಅಂದಾಗ ಅವರೇನು ಪಾಪ ತೆರಣಿಯಲ್ಲಿ ಹೇಳಿದ್ರು. ಆಗ ನನ್ನ ಬಹಳಷ್ಟು ಜನ ಬಂದು ಪ್ರಶ್ನೆ ಮಾಡಿದೆ, ಏನ್ರಿ ನೀವು ಒಂದೇ ಸಾಲ ವೆಂಕಟರಮಣ ಬೆಟ್ಟದ ಹತ್ರ ಸಂಕಲ್ಪ ಮಾಡು ಅಂತ ಹೇಳಿದ್ರಿ, ಅವನು ಭಾಳ ಡೇಂಜರ್ ಅಂತಲ್ಲ, ಅಂದ ಮೇಲೆ ಮಾಡಲಿಲ್ಲಿದ್ರೆ ಅದೇನು ಅವನು ಕಾಣಿಕೆ ಹಾಕ್ತೀವಿ ಅಂತೇಳಿ ಕಾಣಿಕೆ ಹಾಕಲಿಲ್ಲ ಅಂತಂದರೆ ಇಲ್ಲದೇ ಇರತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನು ಬಿಡೋದಿಲ್ಲ ಅಂತಂತಾರಲ್ಲ. ನೀವು ಇಲ್ಲಿ ವೆಂಕಟರಮಣ ಬೆಟ್ಟದ ಕೆಳಗೆ ಕೂತ್ಕೊಂಡು ನಾನು ಅಸೂಯೆ ಪಡುವುದಿಲ್ಲ, ಎಲ್ಲರನ್ನು ಪ್ರೀತಿಸ್ತೀನಿ, ಅಯ್ಯೋ ರಾಮಚಂದ್ರದ ಮಾಡಲಿಲ್ಲದೆ ಏನು ಮಾಡ್ಬೇಕು ನಾವು?
ಮಾಡಲಿದ್ರೆ ನಾವೇನು ಮಾಡಬೇಕು? ಡೇಂಜರ್ ಏನಾದರೂ ಪ್ರಾಬ್ಲಮ್ ಅಂದರೆ ಏನು ಮಾಡಬೇಕು? ಹೀಗೆ ಪ್ರಶ್ನೆ ಮಾಡಿದ್ರು ಅವ್ರನ್ನ. ನಾನು ಹೇಳಿದೆ, ಕನಕದಾಸರ ಚಿಂತನೆ ಮಾಡಿರಿ ಒಮ್ಮೆ. ಕನಕದಾಸರು ಕೇಶವ ಬಂದ ನಿಂತ್ಕೊಂಡ, ಆಯ್ತು ದಾಸ ಆಗು ಸಹಿತ ಆತೀನಿ, ಹಾಗಾದರೆ ನಿನಗೆ ದಾಸ ಆಗ್ತೇನೆ, ಅದರಲ್ಲಿ ಕೆಲಸ ನಾನು ಯಾವಾಗ ಕೂಗಿದ್ರೆ ಆಗ ಬರ್ಬೇಕು ನೀನು ಅಂತಂದು. ನಾನು ಯಾವಾಗ ಕೂತೀನಿ ಆಗ ಓಡಿ ಬರೋದು. ಸ್ವಾಮಿ ನಂದ ಹೋಗಿ ತಪ್ಪಂದ್ರೆ ನೀನು ಯಾವಾಗ ಕರೆದಾಗ ಬರ್ತೇನೆ, ಆದರೆ ನಾನು ಹೇಗೆ ಕೂಗಿದ್ರೆ ಬರ್ತೀನೋ ಹಾಗೆ ನೀ ಕೂಗಬೇಕು. ಸುಮ್ಮನೆ ಮಲಿಕೊಂಡೆ ಎಲ್ಲೇ ಏನೋ ಜಾಸ್ತಿ ಇಟ್ಕೊಂಡು ಟಿ ವಿ ನೋಡಿಕೋತ ಕೇಶವ ಅಂತಂದ್ರೆ ನಾನು ಬಾ ಅಂತ ಬರೋದಲ್ಲ. ನಾನು ಕೂಗಿದ್ರೆ ಓಡಿ ಬರಬೇಕು. ಓಕೆ, ನೀ ಕೂಗಿದ್ರೆ ನಾನು ಓಡಿ ಬರಬೇಕು. ನಾನು ಓಡಿ ಬರಬೇಕಾದ್ರೆ ಹೇಗೆ ಕೂಗಬೇಕು ಅಂತ ಶಾಸ್ತ್ರ ಹೇಳವೋ ಆ ಶಾಸ್ತ್ರದ ಪದ್ಧತಿಯಲ್ಲಿ ನೀ ಕೂಗಿದ್ರೆ ನಾನು ಓಡಿ ಬರ್ತೀನಿ. ಇವಂತ ಇದು ಲಿಟಿಕೇಶನ್ ಇರ್ತಾರೆ ನಾರಾಯಣ. ಆಯ್ತು, ಓಕೆ ಸ್ವಾಮಿ, ನಾನು ಹೇಗೆ ಕೂಗಿದ್ರೆ ನೀವು ಓಡಿ ಬರಬೇಕು, ಹಾಗೆ ನಾನು ಕೂಗಬೇಕಲ್ಲ. ಓಕೆ, ಆ ರೀತಿ ಕೂಗಿಸೋದು ನಿಂದು ಡ್ಯೂಟಿ, ನಂದಲ್ಲ. ನೀ ಕೂಗಿಸ್ಬೇಕಟ್ಟೆ. ಯಾಕೆ? ನಾನು ಸ್ವತಂತ್ರನ. ತನು ನಿನ್ನದು, ಜೀವನ ನಿನ್ನದು, ಅನುದೀನದಲ್ಲಿ ಬಾಗೋ ಸುಖ ದುಃಖ ನಿನ್ನದಯ. ತನು ನಿನ್ನದು, ಜೀವನ ನಿನ್ನ, ದೇಹನೇ ನಿಂದು, ನೀ ಕೊಟ್ಟ ಸೌಭಾಗ್ಯ ಇದು, ಈ ಇಂದ್ರಿಯಗಳು ನಿಂದು, ಎಲ್ಲವೂ ನೀನು ಪ್ರೇರಕ ಶಕ್ತಿ. ನೀನು ಹಾಗೆ ನಾನು ಕೂಗಿದ್ರೆ ನೀನು ಓಡಿ ಬರಬೇಕು, ಆ ರೀತಿ ನಾನು ನಿಂದು ಕೂಗಿಸು, ನಾನು ಹಾಗೆ ಕೂಗ್ತೀವಿ, ನೀವು ಓಡಿ ಬಾ. ಇವಾಗ ಯಾರು ಸೋತ್ರಿ? ಈಗ ಅದ ಕಡೆ ಭಕ್ತರಾಧೀನ ನೀನು ಅಂತಾರೆ. ನೀನೇ ಸೋಲ್ತಿ ಹೊರತಾಗಿ ಭಕ್ತರು ಸೋಲಿಸ್ತಾರಂತ, ಅವನೇ ಸೋಲಿಸೋಲ್ಲಂತ. ಯಾಕೆಂದ್ರೆ ಭಕ್ತರು ಸೋತ್ರೆ, ಇದು ವಿಜಯರಾಯ ಹೇಳ್ತಾರೆ, ಗೋಪಾಲದಾಸರು ಅಂತಾರೆ, ಎಂಥ ಅದ್ಭುತವಾದ ಮಾತು. ಭಕ್ತರು ಸೋತ್ರೆ ನಿಂಗೆ ಅವಮಾನ, ಅದಕ್ಕಾಗಿ ಏನು ಮಾಡ್ತೀವಿ, ನಂಗೆ ಅವಮಾನ ಆಗಬಾರ್ದು ಅಂತ ಹೇಳಿ ಭಕ್ತರ ಮಾತನ್ನು ಗೆಲ್ಲಿಸ್ತಾರಂತ ಸ್ವಾಮಿ. ಹೌದಲ್ಲ? ಯಾರಾದರೂ ತಂದೆ ಮಗ ಕೆಟ್ಟಿದ್ದಂದ್ರೆ, ಆ ಮಗ ದರಿದ್ರಿ, ಅವ್ರ ಅಪ್ಪ ನೋಡ್ರಿ ಎಂಥ ಮಗನ ನಡೆದಾರ, ಎಲ್ಲಿ ಮಗನಿಗೆ ತಂದೆಗೆ ಅಪಕೀರ್ತಿ ಬರ್ತೋ ಅಂತೇಳಿ ಹೇಗೆ ವ್ಯವಹಾರ ಅದನ್ನು ಭಗವಂತ ತಾನು ಸೋಲ್ತಾನಂತೆ. ಯಾಕೆ ಸೋಲ್ತಾನಂತಂದ್ರೆ ತನ್ನಗೆ ಅಪಕೀರ್ತಿ ಬರ್ತದೆ. ಏನ್ರಿ ಭಗವಂತನ ಭಕ್ತರಂತೆ ಹಿಂಗೆ ಅಂತಾವೆ ಅಂತೇಳಿ ಅವಮಾನ ಬರ್ತದೆ. ಎಂಥ ಅದ್ಭುತ ಕರುಣಾಮೂರ್ತಿ ಅಂದರೆ ಕರುಣಾಮೂರ್ತಿ. ಅಂಥ ಕರುಣಾಮೂರ್ತಿ ಆಗಿರ್ತಕ್ಕಂಥ ಆ ಪರಬ್ರಹ್ಮನ ಒಂದು ಅವತಾರವಾದ ವೇದವ್ಯಾಸ ದೇವರ ಚಿಂತನೆಯನ್ನು ನಾವು ಇಲ್ಲಿವರೆಗೆ ಮಾಡಿಕೋತ ಬಂದಿವೆ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ, ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ, ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚೈತ್ರ, ಛೇದ ಭೇದ ವಿಷಾದ ಕುಟಿಲಂತಾದಿ ಮಧ್ಯ ವಿದೂರ, ಆದಾನಾದಿಕಾರಣ ಬಾದರಾಯಣ ಪಾಹಿ ಸತ್ರಾಣ, ಆದಾನಾದಿಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇದಕ್ಕಿನ್ನ ಬಹಳ ಅದ್ಭುತವಾದ ರೂಪ ಕಲ್ಪನೆ ಕೊಡ್ತಾರೆ ಹರಿದಾಸರು, ಎಸ್ಪೆಷಲಿ ಗುರು ಜಗನ್ನಾಥ ದಾಸರು. ಅವರಿಗೇನು ಪರಮಾತ್ಮನ ಪರಮಾನುಗ್ರಹನೋ, ಗುರುರಾಜರ ಎಷ್ಟು ಅನುಗ್ರಹನೋ ನನ್ನ ಊಹೆಗೆ ನಿಲ್ಕದಲ್ಲ. ಒಮ್ಮೊಮ್ಮೆ ಆದರೆ ಏನು ಸ್ವಾಮಿ ನಿಜವಾಗಿ ಅಂದುಕೊಂಡಂತೆ ಆಗಿದನ ಅಷ್ಟು ರಾಯರು ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ. ನಿನ್ನೆ ನಾನು ಅನಂತ ಕುಲಕರ್ಣಿಯವರು, ನಾನು ಈ ಭಾಳ ಸಾರ ಹೇಳಿದ್ದೆ, ಅನಂತ ಕುಲಕರ್ಣಿಯವರಿಗೆ ನೀವು ಚೆನ್ನಾಗಿದ್ದೀರಿ, ಪ್ರಸನ್ನ ವೆಂಕಟದಾಸರ ಕಡೆಯಿಂದ ಬಂದಿರಿ, ದಾಸಾಹಿತ್ಯನ ಚಿಂತನೆ ಮಾಡಬೇಕಾದ ವ್ಯಕ್ತಿ ನೀವು, ಉಪನ್ಯಾಸ ಬೇರೆ ಮಾಡ್ತೀರಿ, ಮಧ್ಯದಲ್ಲಿ ಒಂದೊಂದು ಹಾಡಿಗೆ ಕಾಮೆಂಟ್ರಿ ಬೇರೆ ಹೇಳ್ತೀರಿ, ನೀವು ಭಾಳ ಚೆನ್ನಾಗದ. ಹರಿಕಥಾಮೃತ 32 ಸಂಧಿಯನ್ನು ಒಳ್ಳೆ ಸ್ವರಬದ್ಧವಾಗಿ ಹೇಳಿರಿ. ಆದರೆ ಯಾರ ಹಾಡು ಯಾವುದು ನೋಡದೇ ಇದ್ರೆ ಯಾಕೆ ಮೂಕನಾದೆವು ಎಂಬ ಹಾಡು ಗುರುಜಗನ್ನಾಥ ದಾಸರು ಮಾಡಿದ್ದು. ಗೋರೆಬಳಂತರ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ. ಅದನ್ನು ಹೇಳಿದ್ರೆ ಮತ್ತೆ ಪುನಃ ಪಾತಕಾರಿ ಯಾಕಂದರೆ ಜಗನ್ನಾಥ ದಾಸರ ಉಪಲಬ್ಧ ಇರುವ ರಾಯರಿಗೆ ಸಂಬಂಧಪಟ್ಟ ಹಾಡುಗಳನ್ನು ಸಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಆರ್ದ್ರತೆ, ಆರ್ತತೆ ಅಂದರೆ ತಮ್ಮನ್ನು ತಾವು ಒಪ್ಪಿಸಿಕೊಳ್ತಕ್ಕಂಥದ್ದು. ನಾನು ಪಾಪಿ ಅಂತ ಹೇಳಿಕೊಂಡವರು ಯಾರು ಅಂದರೆ ಗುರುಜಗನ್ನಾಥ ದಾಸರೊಬ್ಬರೇ ಹೆಚ್ಚು ಹೇಳಿಕೊಂಡಾರವರು. ಅವ್ರು ನಾನು ಭಾಳ ತಪ್ಪು ಮಾಡ್ತೀನಿ, ನಾನು ಭಾಳ ಪಾಪಿ, ನನ್ನನ್ನು ಮಾತಾಡು, ನನ್ನೊಟ್ಟಿಗಿರು, ನಿನ್ನನ್ನು ಬಿಟ್ಟು ನನಗೆ ದಿಕ್ಕಿಲ್ಲ ಅಂತ ರಾಯರನ್ನ ಹೆಚ್ಚು ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ ಸಾಹಿತ್ಯ ಗುರುಜಗನ್ನಾಥ ದಾಸರ ಸಾಹಿತ್ಯ.
ಸೊ ಯಾಕೆ ಮೂಕನಾದ, ಯಾಕಂದ್ರೆ ಅದರ ಸ್ಕ್ರಿಪ್ಟ್ ಅವರ ಒರಿಜಿನಲ್ ಅಲ್ಲ, ಬಟ್ ಅವ್ರು ಯಾರು ಶಿಷ್ಯರು ಬರೆದಿದ್ದೇನೋ ಆ ಮ್ಯಾನಸ್ಕ್ರಿಪ್ಟ್ ನನ್ನ ಹತ್ರ ಇದೆ. ಮತ್ತು ಗೊರೆ ಹನುಮಂತರಾಯರು ಅದನ್ನು ಪೀಠಿಕೆಯಲ್ಲಿ ಬರೆದು ಕೂತ್ಕೊಂಡಿದ್ದಾರೆ. ಇದು ಯಾಕೆ ಮೂಕನಾದ ಈಗ ಹೇಳ್ತಾರೆ, ಹೇಳಬಾರ್ದು, ತಪ್ಪದು. ನಮ್ಮ ಗುರುಗಳಾಗಿರ್ತಕ್ಕಂಥ ಗುರು ಜಗನ್ನಾಥದಾಸರು ಮಾಡಿದ್ದು ಅಂತ ಹೇಳಿ. ಮತ್ತು ಯಾಕೆ ಮೂಕನಾದಿ ಎದಕ್ಕೆ ಬಂದಲ್ಲಪ್ಪ ಸ್ವಾಮಿ, ಹೋಯ್ತು ನೋಡಿ, ಎಂಥ ವಿಸ್ಮೃತಿ ಬಂತದ್ದು. ಹಣತ್ತು ಕುಲಕರ್ಣಿ ಬಂದಪ್ಪ, ಹಣದ ಕುಲಕರ್ಣಿ ಹೋದ, ಎಲ್ಲೇ ಹೋದ ಗೊತ್ತಾಗೋದು ಈಗ. ಹರೇ ಶ್ರೀನಿವಾಸ ಗುರುಜಗನ್ನಾಥದಾಸರ ಸಾಹಿತ್ಯ, ಅವರು ಎಷ್ಟು ಸುಂದರವಾದ ರೂಪಕಲ್ಪನೆ ಕೊಡ್ತಾರೆ ಹರಿಕಥಾನುಸಾರದಲ್ಲಿ ಪದ್ಯಗಳಿಗೆ. ಅಂದರೆ ಈ ವೇದಪೀಠ ವಿರಿಂಚಿ ಭವಶಕ್ರ ನಿಜವಾಗಿ ಕಲ್ಪನೆ ಅಲ್ಲ, ಅದು ಯಾಕೋ ಏನೋ ಎಲ್ಲ ಜ್ಞಾನಿವರೇಣ್ಯರು ಗುರುಜಗನ್ನಾಥದಾಸರಿಗೆ ಕೀರ್ತಿ ಕೊಡಬೇಕು ಅಂದ್ಕೊಂಡ್ರು, ಅವರಿಂದ ಅದನ್ನು ನುಡಿಸಬೇಕು ಅಂದ್ಕೊಂಡ್ರೋ ಗೊತ್ತಿಲ್ಲ. ತಾಮ್ರಪರ್ಣಿ ಆಚಾರ್ಯರು ಅವರಿಗಿಂತ ಪ್ರಾಚೀನರು ತಾಮ್ರಪರ್ಣಿ ಆಚಾರ್ಯರಾಗ್ತಾರೆ, ಜಮಖಂಡಿ ವಾದರಾಜಾಚಾರ್ಯರಾಗ್ತಾರೆ. ಅವರು ಬಿಟ್ಟುಬಿಟ್ರೆ ಉಳಿಕೆದಾರೆಲ್ಲ ಅರ್ವಾಚೀನರಾಗ್ತಾರೆ. ಅವರಿಬ್ಬರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಈ ಥಾಟ್ಸ್ ಕೊಡ್ತಾ ಇಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಅದಕ್ಕೆ ವರದೇಶ ಬಿಟ್ಟು ಹೇಳ್ತಾರೆ, ಮರುತ ಮತದ ತತ್ವ ಹರಿಕಥಾಮೃತ ಸಾರ ವರ ರಹಸ್ಯಗಳೆಲ್ಲವ ಸರಸವಾಗುವ ತೆರ ಅರ್ಹುವೆವೆಂತೆಂಬೋ ವರವಾಕ್ಯದಂತ್ಯನ್ನ ಪರಿಪಾಲಿಪುದಯ. ಬಹಳ ಅದ್ಭುತವಾಗಿ ಆಳವಾಗಿ ಅವರು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಈ ವೇದಪೀಠ ವಿರಿಂಚಿ ಭವಶಕ್ರ ಇಡೀ ವೇದವ್ಯಾಸ ದೇವರ ಜೀವನವನ್ನು ನಮ್ಮ ಮುಂದೆ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರೆ. ಇಷ್ಟು ವ್ಯಾಖ್ಯಾನ, ಇಷ್ಟು ವಿಪುಲವಾದ ವ್ಯಾಖ್ಯಾನ ಮತ್ತೆ ಯಾರದೂ ಇಲ್ಲ. ಬಹಳ ಅದ್ಭುತ. ಅದರಲ್ಲಿ ನಾವು ಇಷ್ಟು ತನಕ ಅವನು ಭಗವಂತ ವೇದಪೀಠ ನೋಡಿದ್ವಿ, ಅವನು ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ, ಅವನು ಮೋದ ಚಿನ್ಮಯ ಗಾತ್ರ, ಲೋಕಪವಿತ್ರ ಅಂಬೋದು ಈಗ 2 ದಿವಸದಿಂದ ಕಂಟಿನ್ಯೂ ನೋಡ್ಕೊತಾ ಬರ್ತಾ ಇದ್ವಿ. ಸುಚರಿತ್ರ ನೋಡಿ ಆಯಿತು. ಆಗಲೇ ಎಂಥ ಸುಚರಿತ್ರ ಉಳ್ಳ ಚಾರಿತ್ರ್ಯ, ಅವ್ರ ಚಾರಿತ್ರ್ಯ ಎಂಥ ಅದ್ಭುತವಾದ. ಅದರಲ್ಲಿ ಛೇದ, ಅದನ್ನು ನೋಡಿದ್ವಿ. ಅವನು ಛೇದ ರಹಿತ. ವೀರಶೈವ ಮತದಲ್ಲಿ ಆ ರೂಪಕಲ್ಪನೆ ಬಂದದ, ಅದನ್ನು ತಿರಸ್ಕಾರ ಮಾಡಲಿಕ್ಕಾಗಿ ಛೇದ ಇಲ್ಲದವರು ಎಂಬ ಒಂದು ಭಾವನೆ. ಹಾಗಾದ್ರೆ ಭಾರತದಲ್ಲಿ ಅದಕ್ಕೇನಾದ ಆನ್ಸರ್ ಅದ, ಅದ್ರೂ ಆನ್ಸರ್ ಅದ. ಅವರ ದೇಹ ಅಚ್ಛೇದ್ಯವಾದದ್ದು, ಅದು ಛೇದನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? 2 ಬ್ರಹ್ಮಾಸ್ತ್ರಗಳ ಮಧ್ಯದಲ್ಲಿ ನಿಂತ ವ್ಯಕ್ತಿ. ಅದನ್ನು ಹೇಳಿವಿ ನಾನು ಸ್ಪಷ್ಟವಾಗಿ. 2 ಬ್ರಹ್ಮಾಸ್ತ್ರ, ಒಂದು ಅರ್ಜುನ ಪ್ರಯೋಗ ಮಾಡಿದ್ದು, ಮತ್ತೊಂದು ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ್ದು. ಒಬ್ಬ ಬ್ರಹ್ಮಚಾರಿ ಪ್ರಯೋಗ ಮಾಡಿದ್ದು, ಇನ್ನೊಬ್ಬ ಗೃಹಸ್ಥಾಶ್ರಮಿ ಪ್ರಯೋಗ ಮಾಡಿದ್ದು. 3 ಮಂದಿ ಹಂಡಂದ್ರು, ಒಬ್ಬರಲ್ಲ ಇಬ್ಬರಲ್ಲ, ದ್ರೌಪದಿ ಮತ್ತೆ ಉಲೂಚಿ ಪ್ರಮಿಳ ಚಿತ್ರ. ಈ 3 ಜನರನ್ನು ಪತ್ನಿಯರನ್ನಾಗಿ ಬಡದ ಅರ್ಜುನ ಒಂದು ಬಾಣ ಪ್ರಯೋಗ ಮಾಡಿದ. ಇನ್ನೊಂದು ಆದರೆ ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದ ಬಾಣದ ಹಿನ್ನೆಲೆ ತನ್ನ ಆತ್ಮರಕ್ಷಣೆಗಾಗಿ, ಅಂದರೆ ತಾನು ಸಾಯಬಾರದು, ಇಲ್ಲ ಭೀಮಸೇಂದ್ರ ಕೊಂದು ಬಿಡ್ತಾರೆ ಮಾರಾಯ ಅಂತೇಳಿ ತನ್ನ ಆತ್ಮರಕ್ಷಣೆಗಾಗಿ ಅವನು ಬಿಟ್ಟ, ಅಶ್ವತ್ಥಾಮಾಚಾರ್ಯ ಬಿಟ್ಟು. ವೇದ ಕೃಷ್ಣನ ಆದೇಶದಂತೆ ಅಶ್ವತ್ಥಾಮಾಚಾರ್ಯರು ಬಿಟ್ಟ ಬಾಣವನ್ನು ತಡೆಯಲಿಕ್ಕಾಗಿ, ನಿಲ್ಲಿಸಲಿಕ್ಕಾಗಿ ಅರ್ಜುನ ಬಿಟ್ಟ, ಲೋಕ ರಕ್ಷಣೆಗಾಗಿ ಈತ ಬಿಟ್ಟ. ಇದು ಆತ್ಮರಕ್ಷಣೆ. ನಿನ್ನ ಹೇಳಿದ್ರಲ್ಲ ನನ್ನ ಮಿತ್ರರು ಪರಿಮಳಾಚಾರ್ಯರು, ನಾವು ಸ್ವಾರ್ಥದಲ್ಲಿ ಮುಳುಗಬಾರದು, ನಮ್ಮ ಕ್ಷೇಮ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡೋದು ಒಂದಾದರೆ, ಲೋಕಕ್ಷೇಮವನ್ನು ಬಯಸುವುದು ಎಷ್ಟು ಸುಂದರ. ಅದರಲ್ಲಿ ಲೋಕಕ್ಷೇಮ ಬಯಸಿದಾಗ ಲೋಕದ ನೀನಿರ್ತೀಯ ಆಟೋಮೆಟಿಕ್ ಆಗಿ. ಬರೀ ನಿನ್ನ ಬಗ್ಗೆ ನೀ ಚಿಂತನೆ ಮಾಡಿದಾಗ ಲೋಕ ಎಲ್ಲ ಇರೋದೇ. ಲೋಕದಲ್ಲಿ ನೀನಿದ್ರು ನಿನ್ನ ಬಗ್ಗೆ ಚಿಂತನೆ ಮಾಡಿದಾಗ, ಸ್ವಾರ್ಥ ಬಂದಾಗ ಲೋಕ ನಿನ್ನೊಳಗೆ ಬರೋದಿಲ್ಲ. ಅದರ ಲೋಕವನ್ನು ಬಗ್ಗೆ ಲೋಕೆಲ್ಲ ಕ್ಷೇಮ ಆಗಲಿ ಎಂದಾಗ ಲೋಕದಲ್ಲಿರುವ ನಿನಗೂ ಕ್ಷೇಮ ಆಗ್ತದೆ, ಆಟೋಮೆಟಿಕ್ ಆಗಿ ಆಗ್ತದೆ, ನೀ ಕೇಳಬೇಕಾಗಿಲ್ಲ. ಎಷ್ಟು ಸುಂದರವಾದ ರೂಪಕಲ್ಪ. ಹಾಗೆ ಅರ್ಜುನ ಮಾಡಿದ್ದು ಲೋಕಕ್ಷೇಮಕ್ಕಾಗಿ, ಅಶ್ವತ್ಥಾಮ ಸ್ವಾರ್ಥಕ್ಕಾಗಿ, ತನ್ನ ರಕ್ಷಣೆಗಾಗಿ ಅವನು ಮಾಡಿದ, ಲೋಕದ ರಕ್ಷಣೆಗಾಗಿ ಅರ್ಜುನ ಬಿಟ್ಟ. 2 ಭಯಂಕರವಾದ ಬ್ರಹ್ಮಾಸ್ತ್ರಗಳು. ಬ್ರಹ್ಮಾಸ್ತ್ರ ಅಂದರೆ ಶಾಸ್ತ್ರದ, ನಾನು ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಬ್ರಹ್ಮಾಸ್ತ್ರವನ್ನು ಮೀರಿದ ಅಸ್ತ್ರ ಅವತ್ತಿನ ವಿಶ್ವ ಪ್ರಪಂಚದಲ್ಲಿದ್ದೆ. ಏನೋ ಅದನ್ನೇ ರಾಮಬಾಣ ಅಂತ ಕರೆದು. ರಾಮಬಾಣ ಅಂತ ಅಂಬೋದು ಬೇರೆ ಅಲ್ಲ, ಬ್ರಹ್ಮಾಸ್ತ್ರ ಬೇರೆ ಅಲ್ಲ. ಮತ್ತು ರಾಮದೇವರೊಂದು ರಾಮ ಯಾವ ಬಾಣ ಬಿಟ್ಟರು ಅದು ಬ್ರಹ್ಮಾಸ್ತ್ರ ಆಗ್ತದೆ. ಅದು ಮತ್ತೆ ಬಿಟ್ಬಿಟ್ರೆ ಅದನ್ನು ಸಾಮಾನ್ಯವಾಗಿ ಅಸ್ತ್ರ ಪ್ರಪಂಚದಲ್ಲಿ, ಅಂದರೆ ಈ ಧನುರ್ವಿದ್ಯಾ ಅಂತದಲ್ಲ, ಆ ಧನುರ್ವಿದ್ಯದಲ್ಲಿ
ಬ್ರಹ್ಮಾಸ್ತ್ರಕ್ಕೆ ಸಮಾನವಾದ ಅಸ್ತ್ರ ಇಲ್ಲ ಅಂತ ಸ್ಪಷ್ಟವಾದದ್ದು. ಎಲ್ಲಿ ತನಕ ಅದು ಮುಟ್ಟಿತು ಅಂತಂದ್ರೆ ನಮಗೆ ಚರಿತ್ರೆ ತಂದು ಕೊಡ್ತದೆ. ನಮಗೆ ಹನುಮಂತನಿಗೆ ಸಮಾನವಾದ ವ್ಯಕ್ತಿ ಇಲ್ಲ. ಅವನ ದೇಹ, ಅವನ ದಾರಢ್ಯ, ಆತನ ಶಕ್ತಿ ಅಸದೃಶವಾಗಿರತಕ್ಕಂಥದ್ದು. ಆದರೂ ಕೂಡ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದ. ಯಾಕೆ? ಬ್ರಹ್ಮಾಸ್ತ್ರಕ್ಕೆ ಸಮಾನವಾದ ಅಸ್ತ್ರ ಇಲ್ಲ ಅಂತ ಭಗವಂತ ನಿರ್ಣಯ ಇದ್ದಾನೆ. ಅದನ್ನು ಎದುರಿಸೋದು ಯಾರಿಗೂ ಆಗೋದಿಲ್ಲ. ಅದಕ್ಕೆ ಬದ್ಧನಾಗಿ ಹನುಮಂತ ಇಂದ್ರಜಿತ್ ಬಿಟ್ಟಿರತಕ್ಕಂಥ ಬ್ರಹ್ಮಾಸ್ತ್ರಕ್ಕೆ ತಾನು ತಲೆಬಾಗಿದ, ಅದನ್ನು ಬಂಧಿಸಿಕೊಂಡ. ಅದರಿಂದ ಬಂಧನಕ್ಕೆ ಒಳಗಾದ. ನಿಜವಾಗಿ ನೀವು ಸ್ವಲ್ಪ ರಾಮಾಯಣ ಎಲ್ಲ, ಇಡೀ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಹನುಮಂತನ ಪಾತ್ರ ಪ್ರವೇಶ ಆದಾಗಲಿಂದ ನೋಡ್ರಿ, ಎಲ್ಲಿಯಾದರೂ ಹನುಮಂತ ಬಂಧನಕ್ಕೆ ಒಳಗಾದ, ಹನುಮಂತ ಮೂರ್ಛಿತನಾದ, ಹನುಮಂತ ಸ್ವಲ್ಪ ನಿಶ್ಚೇಷ್ಟನಾಗಿ ಬಿದ್ದ ಅಂತ ಅದನ್ನ ಇಡೀ ರಾಮಾಯಣ ಎಲ್ಲರೂ ಬಿದ್ದಾರ್ರಿ. ಆಶ್ಚರ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ರಾಮ ಬಿದ್ದಾನ. ರಾಮ ಕೂಡ ಎಚ್ಚರಿಕೆಲ್ದ ಬಿದ್ದಾನೆ. ಅದು ನಿಜವಾಗಿ ಬಿದ್ದ ಬಿಟ್ಟ ಅದು ಬೇಡ. ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ನೋಡಿದ್ರೆ ರಾಮ ಬಿದ್ದಾನೆ, ಲಕ್ಷ್ಮಣ ಬಿದ್ದಾನೆ, ಎಲ್ಲ ಬಿದ್ದಾನೆ, ಸಕಲ ಕೈಪೆ ಸೈನ್ಯ ಬಿದ್ದರೆ ಹನುಮಂತ ಒಬ್ಬನೇ. ಹೌದು, ಅವನು ಬಿದ್ದರೆ ನಮ್ಮ ಕಥೆ ರಾಮ. ಈಗ ನಾವು ಈ ಸೋದಿ ಕೂತ್ಕೊಂಡಿವಲ್ಲ, ಇಲ್ಲಿ ಒಂದು 5 ನಿಮಿಷ, 5 ನಿಮಿಷ ಬೇಡ, ಸಾರಿ, ಒನ್ ಮಿನಿಟ್ ಸ್ವಲ್ಪ ಆತ ರಾಮಾತ ಅಂತ ಕೂತ್ಕೊಂಡ ಅಂದರೆ ಅದಕ್ಕೂ ಕೂಡ ಸ್ವಲ್ಪ ಬೇರೆ ಕಡೆ ಧ್ಯಾಸ ಹೋಯ್ತು ಅಂದರೆ ನಾವು ಇಷ್ಟು ಜನ ಪುಟ್ಟ ಕೆಳಗೆ ಬೀಳ್ತೀವಿ. ಎಲ್ಲರೂ ಈಗಲೇ ಹಾರ್ಟ್ ಫೇಲ್ ಆಯ್ತು, ಎಲ್ಲರೂ ಹಾರ್ಟ್ ಫೇಲ್ ಆಯ್ತು, ಎಲ್ಲರೂ ಯಾರು ಓದ್ತೀವೋ ಗೊತ್ತಿಲ್ಲ. ಹೌದಲ್ವ? ಅವನು ಬಿಡೋದ್ರಲ್ಲಿ ಸಾಧ್ಯನೇ ಇಲ್ಲ. ಅದು ಅದ್ಭುತವಾದ ವ್ಯಕ್ತಿ. ಅಂಥ ವ್ಯಕ್ತಿ ಕೂಡ ವಜ್ರ ಸದೃಶವಾದ ದೇಹವುಳ್ಳವನಾದರೂ ಕೂಡ ಬ್ರಹ್ಮಾಸ್ತ್ರಕ್ಕೆ ಅಷ್ಟು ಬೆಲೆ ಕೊಟ್ಟ. ಅಂದರೆ ಬ್ರಹ್ಮಾಸ್ತ್ರ ಅಷ್ಟು ದೊಡ್ಡದು ಅಂತ ಹೇಳೋಣ. ಅಂಥ ಬ್ರಹ್ಮಾಸ್ತ್ರಗಳು 2 ಪ್ರಪಂಚ ನಾಶ ಮಾಡುವಂತೆ ಬರುವಾಗ ಎರಡರ ಮಧ್ಯದಲ್ಲಿ ಕೃಷ್ಣನ ರೂಪ ನಿಲ್ಲಿಲ್ಲ. ಆಶ್ಚರ್ಯ. ನಾವು ಚಿಂತನೆ ಮಾಡಬೇಕಾಗಿದೆ. ಕೃಷ್ಣ ಬಂದು ನಿಂದಿರಲಿಲ್ಲ, ಬಿಡು ಅಂತ ಹೇಳಿದ ಹೊರತಾಗಿ ಕೃಷ್ಣ ಬಂದು ನಿಂದಿರಲಿಲ್ಲ. ಆ ಕೃಷ್ಣನ ಮತ್ತೊಂದು ರೂಪ ಯಾವುದು? ವೇದವ್ಯಾಸ ದೇವರ ರೂಪ. ಅದು ಅವೆರಡರ ಮಧ್ಯದಲ್ಲಿ ಬಂದು ನಿಂತ್ಕೊತು. 2 ಬಾಣಗಳು ಹೀಗೆ ನಿಂತು ಬಿಟ್ಟು, ಸಿನಿಮಾದ ಹೇಳಿದ್ನಲ್ಲ ಮೊನ್ನೆ, ಸಿನಿಮಾದ ಬಿಡ್ತಾರೆ ಬರ್ತಿರ್ತಾರೆ, ಅವು ಬಡಕತ್ತ ಬಿದ್ದು ಬಿಡ್ತಾವೆ. ಹಾಗೆ 2 ಬಾಣ ಈ ಕಡೆಯಿಂದ ಬಂದವು, ಅವು ಅಲ್ಲೇ ನಿಂತುಕೊಟ್ಟು ಮಧ್ಯದಲ್ಲಿ ಮಹಾನುಭಾವರು ವೇದವ್ಯಾಸ ದೇವರು. ಅಂದರೆ ಈ 2 ಬ್ರಹ್ಮಾಸ್ತ್ರಗಳು ವೇದವ್ಯಾಸ ದೇವರನ್ನು ದಾಟಿ ಹೋಗ್ಲಿಕ್ಕಾಗಲಿಲ್ಲ. ಆ ದೇಹ ಎಂಥದ್ದಿರಬೇಕು. ಮಂತ್ರ ದಂಡ ಇರಲಿಲ್ಲ. ಮಂತ್ರ ಹಿಂಗೆ ಮೆಸ್ಮರಿಸಮ್ ಮಾಡ್ತಾರಲ್ಲ, ಹೀಗೆ ಅಂದ್ಕೊಂಡು ವಿಭೂತಿ ಬರ್ತದಂತ, ಹೀಗೆ ಅಂದ್ಕೊಂಡು ಬಾಯಾಗ ಲಿಂಗಪ್ಪ ಬರ್ತದಂತ, ಏನು ಬರ್ತದೆ ನಮ್ಗೆ ಗೊತ್ತಿಲ್ಲ. ಅದು ಅದಕ್ಕೆ ಏನು ವೇದವ್ಯಾಸ ದೇವರು ಕೆಳಗೆ ನಿಂತ್ಕೊಂಡು ಈಗ ಏನು ಟಾಟಾ ಮಾಡೋದು ಇನ್ನೊಂದು ಏನು ಮಾಡಲಿಲ್ಲ. ಮಧ್ಯದಲ್ಲಿ ನಿಂತ್ಕೊಂಡ್ರು ಅವರು. ಆ ಮಧ್ಯದಲ್ಲಿ ನಿಂತ 2 ಬ್ರಹ್ಮಾಸ್ತ್ರಗಳು ಸ್ಥಗಿತವಾದವು, ನಿಶ್ಚೇಷ್ಟವಾಗಿ ನಿಂತುಕೊಂಡು ಅಂತಂದರೆ ಅವರ ಶರೀರ ಎಂಥದ್ದಾಗಿರಬೇಕು, ಅಚ್ಛೇದ್ಯ. ಅದು ಒಂದು ಅರ್ಥ ಕೊಡ್ತದೆ. ಇದಕ್ಕೆ ಇನ್ನೊಂದು ಅರ್ಥ ಹೇಳಿದ್ದೆ ನಾನು. ಇದೇ ಕತೆ ಇನ್ನೊಂದು ದೃಷ್ಟಾಂತ ಹೇಳ್ತದೆ. ಏನು ಹೇಳ್ರಿ? ಎಷ್ಟು ಪವಿತ್ರರು ಅಂತ ಗೊತ್ತಾಗ್ತದೆ. ಹೌದಲ್ವಾ? ಪವಿತ್ರತೆ ಇಲ್ಲದೆ ಇದ್ದರೆ ಬ್ರಹ್ಮಾಸ್ತ್ರದ ಮುಂದೆ ಯಾರು ನಿಂದಲಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಶ್ವತ್ಥಾಮಾಚಾರ ಬಿಟ್ಟ ಅಶ್ವತ್ಥಾಮಾಚಾರರು ಅದನ್ನು ಉಪಸಂಹಾರ ಮಾಡಿಕೊಳ್ಳಕ್ಕಾಗಲಿಲ್ಲ. ಯಾಕೆ ಮಾಡಿಕೊಳ್ಳಕ್ಕಾಗಲ್ಲ? ಅಪವಿತ್ರ ಆಗಿ ಹೋಗಿದ್ದ, ಬ್ರಹ್ಮಚಾರಿ ಕಳ್ಕೊಂಡಿದ್ದ. ಈ ಕಡೆ ಅರ್ಜುನ ಇದ್ದಾನಲ್ಲ, ಅವನು 3 ಮದುವೆ ಮಾಡಿಕೊಂಡಿದ್ದು ಕೂಡ ಪವಿತ್ರನಾಗಿದ್ದ, ಅವನು ಉಪಸಂಹಾರ ಮಾಡಿಕೊಂಡ. ಇನ್ನು ವೇದವ್ಯಾಸ ದೇವರ ಪಾವಿತ್ರ್ಯ ಎಷ್ಟಿರಬೇಕು. ಅವರು ಬ್ರಹ್ಮಚಾರಿ ಕಳ್ಕೊಂಡ್ರ? ಅಂಬಿಕಾ ಅಂಬಾಲಿಕೆಯಲ್ಲಿ ಧೃತರಾಷ್ಟ್ರ ಪಾಂಡುರಾಜನ ಹುಟ್ಟಿಸಿರು ಅಂತೇಳಿ ಅವರ ಬ್ರಹ್ಮಚಾರಿ ಹೋಯ್ತಾ? ಅಥವಾ ಘೃತಾಚಿ ಅಂತಕ್ಕಂಥ ಅಪ್ಸರಾ ಸ್ತ್ರೀಯನ್ನು ನೋಡ್ತಾ ಅರಣಿಯಿಂದ ಮಥನ ಮಾಡಿ ಅಶ್ವತ್ಥಾಮಾಚಾರನ ಹುಟ್ಟಿಸಿದ್ರಲ್ಲ, ಮತ್ತೆ ಬ್ರಹ್ಮಚರ್ಯ ಸುಖಾಚಾರನ ಹುಟ್ಟಿಸಿದ್ರಲ್ಲ, ಅಲ್ಲಿ ಬ್ರಹ್ಮಚರ್ಯ ಹೋಯ್ತಾ? ಬ್ರಹ್ಮಚರ್ಯ ಹೋಗಿದ್ರೆ, ಅವರು ತಪ್ಪು ಮಾಡಿದ್ರೆ ಏನಾಗ್ತದೆ? ಅಪವಿತ್ರರಾಗಿದ್ದರೆ ಆ ಬ್ರಹ್ಮಾಸ್ತ್ರಗಳು ಬಂದು ಸಿಡಿಬಿಡ್ತಿದ್ವು. ಅವರು ಪವಿತ್ರಾತ್ಮರು, ಅವರು ಲೋಕವನ್ನೇ ಪವಿತ್ರ ಮಾಡತಕ್ಕಂಥವರು ಅನ್ನೋದನ್ನು ಪ್ರೂವ್ ಮಾಡ್ತದೆ. ಮತ್ತೊಂದು, ಅವರ ದೇಹ ಅಚ್ಛೇದ್ಯ ಅಂತಕ್ಕಂಥದ್ದನ್ನು ಕೂಡ ಈ ಘಟನೆ ಸ್ಪಷ್ಟ ಮಾಡ್ತಾರೆ. ಸೊ ಅದನ್ನು ನಾವು ನಿನ್ನೆ ಅದೆಲ್ಲ ನಾವು ಚಿಂತನೆ ಮಾಡಿದ್ವಿ. ಅಚ್ಛೇದ್ಯ, ಛೇದ ಭೇದ ಇಲ್ಲದೆ ಇರ್ತಕ್ಕಂಥದ್ದು. ಇದು ಶಾಸ್ತ್ರಗಳು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಉದ್ಘೋಷ ಮಾಡ್ತವೆ. ಕಾರಣ ಏನು ಅಂತಂದರೆ, ಒಂದು ಸಂಪ್ರದಾಯ ಬಂದು ಕೂತ್ಕೊಂಡಾಗ ಆ ಸಂಪ್ರದಾಯದಲ್ಲಿ ಏನಂದರೆ, ಕೆಲವು ಭಗವಂತನ ಅವತಾರ ಪೂರ್ಣ ಅವತಾರಗಳು ಅಂಥೇಳಿ, ಕೆಲವು ಭಗವಂತನ ಅವತಾರ ಪೂರ್ಣ ಅವತಾರ ಅಲ್ಲ ಅಂಥೇಳಿ, ಅದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ ಅಂಥೇಳಿ, ಹೀಗೆಲ್ಲ ರೂಪ ಕಲ್ಪನೆ ಬಂದಾರೆ. ಅದನ್ನು ತೋರಿಸ್ತಾರೆ ಜಗನ್ನಾಥದಾಸರು. ಭೇದ ಇಲ್ಲದೆ ಇರತಕ್ಕಂಥ ರೂಪ, ಭಗವಂತನ ಮೂಲ ರೂಪ ನಾರಾಯಣ ರೂಪ ಏನದಲ್ಲ,
ಅದಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯಗಳವೋ ಅಷ್ಟೇ ಶಕ್ತಿ ಸಾಮರ್ಥ್ಯಗಳು ಭಗವಂತನ ಎಲ್ಲ ಅವತಾರಗಳಿಗೂ ಉಂಟು. ಇಂಥ ಅವತಾರಕ್ಕದ, ಇಂಥ ಅವತಾರಕ್ಕೆಲ್ಲ ವೇದವ್ಯಾಸದೇವರು ಸೃಷ್ಟಿ ಮಾಡ್ಲಿಕ್ಕಾಗಲ್ಲೇನು, ಸ್ಥಿತಿ ಮಾಡ್ಲಿಕ್ಕಾಗಲ್ಲೇನು, ಪ್ರಳಯ ಆಶ್ಚರ್ಯ. ಅಂದರೆ ಕೃಷ್ಣಾದಿ ರೂಪಗಳು, ರಾಮ ಕೃಷ್ಣ ಇವು ಏನು ಮಾಡಿದ್ದಾವೆ ಅದಕ್ಕಿಂತಲೂ ವಿಶಿಷ್ಟ ಸ್ವಲ್ಪ ಕೃಷ್ಣನ ರೂಪ ಮಾಡಿದೆ, ಎಲ್ಲ ಮಾಡಿ ತೋರಿಸ್ತದೆ. ರಾಮಾವತಾರದಲ್ಲಿ ರಾಮ ನಾನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಎಂಬುದನ್ನು ಅಷ್ಟು ಸ್ಪಷ್ಟ ತೋರಿಸೋದಲ್ಲ. ನಾನು ಸೃಷ್ಟಿ ಮಾಡಬಲ್ಲೆ, ನಾನು ಸ್ಥಿತಿ ಮಾಡಬಲ್ಲೆ, ನಾನು ಲಯ ಮಾಡಬಲ್ಲೆ. ಲಯ ಮತ್ತು ಸ್ಥಿತಿ ರಾಮಾವತಾರದಲ್ಲಿ ಕಾಣಬಹುದೇನು? ಅಜ್ಞಾನ ಕೊಡ್ತೀನಿ, ಅಜ್ಞಾನ ಕೊಡ್ತೀನಿ, ಬಂಧನಕ್ಕೆ ಗುರಿ ಮಾಡ್ತೀನಿ, ಬಂಧನ ಮತ್ತೆ ಕಾಣಿಸ್ತದೆ ರಾಮನಲ್ಲಿ. ಎಲ್ಲ ಕಾಣಿಸುವುದಿಲ್ಲ ಸ್ಪಷ್ಟವಾಗಿ, ಆದರೆ ಅವರಿಗೆಲ್ಲ ಮಾಡಬಲ್ಲ. ಆದರೆ ವೇದವ್ಯಾಸ ದೇವರ ಅವತಾರದಲ್ಲಿ ಮಾತ್ರ ಅಷ್ಟಕರ್ತೃತ್ವವನ್ನು ಸ್ಪಷ್ಟವಾಗಿ ತೋರಿಸಾರಿ. ನಾನು ಸೃಷ್ಟಿ ಮಾಡ್ತೀನಿ. ಕೃಷ್ಣ ಸೃಷ್ಟಿ ಮಾಡಿದ, ವೇದವ್ಯಾಸ ದೇವರು ಸೃಷ್ಟಿ ಮಾಡಿದ್ರು. ಬಹಳ ಚೆನ್ನಾಗಿ ಗಮನದಲ್ಲಿ ನಡ್ರಿ, ಇದು ಬಹಳ ಅದ್ಭುತ ಇದೆ. ಕೃಷ್ಣ ಏನು ಸೃಷ್ಟಿ ಮಾಡಿದ? ಒಂದು ವ್ಯಕ್ತಿಗೆ ಚೈತನ್ಯ ಕೊಟ್ಟ, ಪ್ರಾಣ ಕೊಟ್ಟ, ಅವನನ್ನು ಪ್ರಪಂಚಕ್ಕೆ ತಂದ. ಯಾರು? ಪರೀಕ್ಷಿತ. ಉತ್ತರ ಗರ್ಭದಲ್ಲಿರತಕ್ಕಂಥ ಪರೀಕ್ಷಿತನಿಗೆ ಅವನನ್ನು ಮರಣ ಇತ್ತು, ಮರಣದಿಂದ ಪಾರು ಮಾಡಿದ. ಮತ್ತೆ ಮರಣ ಬಂದರೂ ಅದನ್ನು ತನ್ನ ಕರಸ್ಪರ್ಶದಿಂದ ಪ್ರಾಣದಾನ ಮಾಡಿದ. ಸೃಷ್ಟಿ ಮಾಡಬಲ್ಲೆ ಅಂತ ಸ್ಪಷ್ಟ ತೋರಿಸಿದ ಕೃಷ್ಣಾವತಾರದಲ್ಲಿ. ಅದು ಕೇವಲ ಸಾತ್ವಿಕ ತಮನಾಗಿರತಕ್ಕಂಥ ಮೋಕ್ಷಾರ್ಹನಾದ ಪರೀಕ್ಷಿತನನ್ನು ಸೃಷ್ಟಿ ಮಾಡಿದ. ವೇದವ್ಯಾಸ ದೇವರು ಸೃಷ್ಟಿ ಮಾಡಿದ್ರು ನೋಡಿ, ಆಶ್ಚರ್ಯ ಏನು ಗೊತ್ತನ? ಯಾಕೆ ಭಗವಂತ ಅಂದರೆ ಅವನು ಒಂದನ್ನೇ ಸೃಷ್ಟಿ ಮಾಡ್ತಾನೆ. ಸಾತ್ವಿಕರನ್ನು ಮಾತ್ರ ಸೃಷ್ಟಿ ಮಾಡ್ತಾನೆ, ತಾಮಸನ್ನು ಸೃಷ್ಟಿ. ಎಲ್ಲರೂ ಸಾತ್ವಿಕಾರ. ಸೃಷ್ಟಿ ಇಲ್ಲದ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವಿ. ಎಲ್ಲ ಜೀವರನ್ನು ಸೃಷ್ಟಿಸ್ತಾನೆ. ಅವನು ಸಾತ್ವಿಕರಾಗ್ಬೋದು, ರಾಜಸರಾಗ್ಬೋದು, ತಾಮಸರಾಗ್ಬೋದು. ಅದಕ್ಕೆ ವೇದವ್ಯಾಸ ದೇವರ ಚರಿತ್ರೆ ಮಾತ್ರ ಸ್ಪಷ್ಟವಾಗಿ ಉತ್ತರ ಕೊಡ್ತದೆ. ವೇದವ್ಯಾಸ ದೇವರು ಸಂತತಿಗೆ ಅಂದರೆ ಪಾಂಡವ ಕೌರವರ ಸಂತತಿಗೆ ಮೂಲ ಬೀಜ, ಕಾರಣೀಭೂತರು. ಧೃತರಾಷ್ಟ್ರರನ್ನು ಸೃಷ್ಟಿ ಮಾಡಿದವರು ಅವರೇ, ಪಾಂಡುರಾಜನನ್ನು ಸೃಷ್ಟಿ ಮಾಡಿದವರು ಅವರೇ. ಅಲ್ಲಿಗೆ ಮುಗಿಲಿಲ್ಲ ಅವರ ಸೃಷ್ಟಿ ಪ್ರಕರಣ. ಎಲ್ಲಿ ತನಕ ಹೋಯಿತು? ಗಾಂಧಾರಿ ಕುಂತಿ ಹಡದ್ಲು ಅಂತ ಗೊತ್ತಾಯಿತು, ಅಲ್ಲೇ ಕೆಡ್ತು. ಗಾಂಧಾರಿ ಮಹಾಪತಿವ್ರತಳು. ಯಾಕೆ ಈ ದರಿದ್ರ ಮುಡವಾಗ ಈ ದುರ್ಯೋಧನ ಇದ್ದಾರಲ್ಲ, ಈ ಈರ್ಷ್ಯಾದಿಂದ ಹುಟ್ಟಿದ ಅಂದರೆ ಕುಂತಿ ಹಡಲು ಅಂತ ಕೇಳಿದ ಕೂಡ ಅಷ್ಟೊತ್ತಿಗೆ ಇವಳಿಗೆ ಗರ್ಭಧಾರಣ ಆಗಿತ್ತು. ಯಾರಿಗೆ? ಗಾಂಧಾರಿ ಬೊಸರಿದ್ಲು. ಆದರೆ 2 ವರ್ಷ ಆಗಿತ್ತಂತೆ, ಇನ್ನು ಅವಳು ಗರ್ಭ ಹಾಗೆ ಹೊತ್ಕೊಂಡಿದ್ಲು. ಇದಕ್ಕೆ ಮುಂಚೆ ಏನಾಗಿತ್ತು? ಕುಂತಿಗೆ ಮಗ ಹುಟ್ಟಿದ, ಧರ್ಮರಾಜ ಹುಟ್ಟಿದ. ಆದ ಕೂಡ ಅಸೂಯೆ ಜಾಸ್ತಿ ಆಗ್ಬಿಟ್ಟು ತಡ್ಕೊಳ್ಳೋಕೆ ಧರಿತಂತೆ ಹೊಟ್ಟೆ ಗುದ್ಕೊಬಿಟ್ಟಂತ. ಅದು ಪಿಂಡ ಹೊರ ಬಿತ್ತದು. ಆ ಪಿಂಡ ಬಿದ್ದ ಕೂಡಲೇ ವೇದವ್ಯಾಸದೇವರು ಬಂದರು. ಅವು ಎಲ್ಲ ಭಯಂಕರವಾದ ಕ್ರೂಯಲ್ಸ್. ಅವತ್ತಿನ ಸಮಾಜದಲ್ಲಿ ದೊಡ್ಡ ರೌಡಿಗಳು ಅಂತಾರಲ್ಲ, ಆ ರೌಡಿಗಳ ಲೀಸ್ಟಿಗೆ ಸೇರಿದವರು ಯಾರು ಅಂದರೆ ದುರ್ಯೋಧನಾದಿಗಳು, ಮುಂದೆ ಬರ್ತಕ್ಕಂಥವ್ರು. ಆ 100 ಒಂದೇ ಒಂದು ಪಿಂಡವನ್ನು 101 ಭಾಗ ಮಾಡಿ 101 ಕೊಡಗಳಲ್ಲಿ ಅದನ್ನಿಟ್ಟು, ಇವಾಗ ಟೆಸ್ಟ್ ಬೀಬಿ ಅಂತಿರಲ್ಲ, ಸೊ ಆಗಿನ ಕಾಲದಲ್ಲಿ ಇದು ವೇದವ್ಯಾಸ ದೇವರ ರೂಪ ಕಲ್ಪನೆ ಸ್ಪಷ್ಟವಾಗದೆ. ಅದನ್ನು ಮಾಡಿ ಈ 101 ಜನರಿಗೆ ಪ್ರಾಣದಾನ ಮಾಡಿದ ವ್ಯಕ್ತಿಗಳು ಸೃಷ್ಟಿ ಮಾಡಿದರು. ಎಲ್ಲರೂ ಸೃಷ್ಟಿ ಮಾಡ್ತೀನಿ ಎಂಬುದು ಸ್ಪಷ್ಟ ಮಾಡ್ತಾರೆ. ಸೊ ಆ ಅದ್ಭುತವಾದ ಶಕ್ತಿ ಉಳ್ಳಂಥವ್ರು. ಇಂಥ ಭಗವಂತನ ರೂಪಗಳಿಗೆ ಎಂದಿಗೂ ಭೇದ ಇಲ್ಲ. ಅದು ನಮಗೆ ಭಾರತದಲ್ಲಿ ಸ್ವಲ್ಪ ನೋಡಿದಾಗ ಏನನ್ನಿಸ್ತದೆ, ಇಲ್ಲ ವೇದವ್ಯಾಸ ದೇವರು ಪೂರ್ಣ ರೂಪ ಅಲ್ರಿ, ಅದು ಅಥವಾ ಭಗವಂತನ ರೂಪ ಅಂದ್ಕೊಂಡ್ರೆ ಪೂರ್ಣ ರೂಪ ಅಲ್ಲ. ನಿಜವಾಗಿ ನೋಡಿದ್ರೆ ಅದು ಭಗವಂತನ ಅವತಾರ ಅಲ್ಲ, ಅದು ಒಬ್ಬ ಋಷಿ ಅಂತ ಒಂದು ಕಲ್ಪನೆ ಕೊಡ್ತಾರೆ ಕೆಲವರು. ಅಲ್ಲ, ಎಲ್ಲಿ ಬರ್ತದೆ? ರಾಜಸೂಯ ಯಾಗ ಆಗಿ ಬಿಡ್ತದೆ. ಅಗ್ರ ಪೂಜಾ ರೂಪ ಕಲ್ಪನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ ರಾಜಸೂಯ ಯಾಗ ಅದ್ಭುತವಾಗಿ ಆಯಿತು, ಯಾವ ವಿರೋಧ ಇಲ್ಲದಲೇ ಸುಂದರವಾಗಿ ಆಯಿತು. ಆದರೆ ಅದೇ ವಿರೋಧಕ್ಕೆ ಕಾರಣ ಆಯಿತು. ಭೀಷ್ಮಾಚಾರ್ಯ ಹೇಳಿದ್ರು, ಎಲ್ಲರನ್ನೂ ಜಯಿಸಿ ನೀನು ರಾಜಸೂಯ ಯಾಗ ಮಾಡಿದ ಪುಣ್ಯಾತ್ಮ, ನಿನ್ನ ಪುಣ್ಯಕ್ಕೆ ಸಮಾನ ಇಲ್ಲ ಅಂದ್ರು. ಅದೇ ನಾಂದಿ ಆಯಿತು. ಯಾತಕ್ಕೆ? ದುರ್ಯೋಧನಿಗೆ ಸಿಟ್ಟು ಬರ್ಲಕ್ಕ, ಈರ್ಷ ಬರ್ಲಕ್ಕ ಅದೇ ಕಾರಣ. ಅಲ್ಲೇ ಅವನಿಗೆ ಅವಮಾನ ಆಗಿದ್ದಕ್ಕಾಗಿ ಜೂದ ಇತ್ಯಾದಿಗಳು ಪ್ರಾರಂಭ ಆಯಿತು. ಇರುವಲ್ದಾಕೆ ನೀನು ಈಗ ಅಗ್ರ ಪೂಜೆ ಮಾಡಬೇಕು. ನಿಂಗೆ ಇಷ್ಟವಾದ ಒಂದು ವ್ಯಕ್ತಿಗೆ ನೀನು ಪೂಜೆ ಸಲ್ಲಿಸಬೇಕು. ಅದಾದಮೇಲೆ ಎಲ್ಲರಿಗೆ ನೀನು ವೃತ್ತಿಕರಿಗೆ ಇನ್ನೊಬ್ಬರಿಗೆ ಪೂಜೆ ಮಾಡು. ಸರಿ, ಅಲ್ಲಿ ಯಾರಿದ್ದಾರೆ? ಬಹಳ ಚೆನ್ನ. ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಕೃಷ್ಣ ಇದ್ದಾನೆ. 3 ರೂಪಗಳು, ಭಗವಂತನ 3 ರೂಪಗಳು ಅಲ್ಲಿ ರಾಜಸೂಯಾಗದ ಅಗ್ರ ಪೂಜೆಗೆ ಪ್ರಾರಂಭದಲ್ಲಿ ಎದುರಿಗೆ ಕೂತ್ಕೊಂಡಾಗ ಬೇರೆ ಬೇರೆ ಚಕ್ರವರ್ತಿಗಳು, ರಾಜರು ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಆಗ ಧರ್ಮರಾಜ ಕೇಳಿದ, ತಾತ
ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಷ್ಟು ನನ್ನ ಯೋಗ್ಯತೆ ಇಲ್ಲ, ನೀನು ಸೂಚನೆ ಮಾಡು. ಯಾಕಂದ್ರೆ 3 ರೂಪ ನೋಡಲ್ಲಿ, ಕೃಷ್ಣನ ರೂಪ ಅದೇ, ಪರಶುರಾಮ ರೂಪ ಅದೇ, ವೇದವ್ಯಾಸ ದೇವರು. ಓಲ್ಡೆಸ್ಟ್ ಯಾವುದು? ಪರಶುರಾಮ ರೂಪ. ಹೇಳಿ, ಜ್ಞಾಪಕ ಇಟ್ಕೊಳ್ರಿ. ಅದು ತ್ರೇತಾಯುಗಕ್ಕೆ ಸಂಬಂಧಪಟ್ಟಿದ್ದು. ವೇದವ್ಯಾಸ ದೇವರು ದ್ವಾಪರದ ಪ್ರಾರಂಭದಲ್ಲಿ ಹುಟ್ಟಿದವರು, ನಂತರದಲ್ಲಿ ಕೃಷ್ಣ ಬಂದವರು. ಸೊ 3 ರೂಪ. ಅಂದ್ರೆ ಸೀನಿಯಾರಿಟಿ ಯಾರಿಗದ? ಪರಶುರಾಮ ದೇವರಿಗೆ. ಸೆಕೆಂಡ್ ಸೀನಿಯಾರಿಟಿ ಯಾರಿಗದ? ವೇದವ್ಯಾಸ ದೇವರಿಗದ. ಸ್ವಲ್ಪ ಜೂನಿಯರ್ ಯಾರಂದ್ರೆ ಕೃಷ್ಣ. ಈಗ 3 ಮಂದಿ ಇದ್ದಾರೆ. ಯಾರಿಗೆ ಮಾಡಬೇಕು ಅಂತಂದಾಗ ಅಲ್ಲಿ ಸ್ಪಷ್ಟವಾದ ಉದ್ಗಾರ ತೆಗಿತಾರೆ ಭೀಷ್ಮಾಚಾರ್ಯರು. ಕೃಷ್ಣನಿಗೆ ನೀನು ಮಾಡಬೇಕು, ಅವನು ಸಾಕ್ಷಾತ್ ಪರಬ್ರಹ್ಮ, ಅವನಿಗೆ ನೀನು ಅಗ್ರ ಪೂಜೆ ಮಾಡು. ನಿಮ್ಮ ಯೋಗ ಕ್ಷೇಮ ಎಲ್ಲವನ್ನು ಪ್ರತಿ ಕ್ಷಣದಲ್ಲಿ ನಿಮ್ಮನ್ನು ನೋಡಿಕೊಳ್ತಕ್ಕಂಥವನು. ಅವನು ಇಲ್ಲದೆ ಇದ್ರೆ ಈ ರಾಜಸೂಯ ಆಗ್ತಾ ಇದ್ದಿಲ್ಲ, ಅವನಿಗೆ ಅಗ್ರ ಪೂಜೆ ಮಾಡು ಅಂತ ಹೇಳಿಬಿಡ್ತಾನೆ. ಇದು ದೊಡ್ಡ ಸಮಸ್ಯೆ. ನೋಡಪ್ಪ, ಸ್ಪಷ್ಟ ಅಲ್ರಿ. ಭೀಷ್ಮಾಚಾರ್ಯ ಹೇಳ್ತಾರೆ ಯಾರಿಗೆ ಅಗ್ರ ಪೂಜೆ ಮಾಡಬೇಕಂದ್ರೆ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಕೃಷ್ಣನಿಗೆ ಮಾಡಿದ್ರು. ಅಲ್ಲ, ಅವ್ರಿಗಿಂತ ಇವರಿಗಿಂತ ಓಲ್ಡ್ ಆಗಿರತಕ್ಕಂಥ ವೇದವ್ಯಾಸ ದೇವರು ಎದುರಿಗೆ ಕೂತ್ಕೊಂಡಿದ್ದಾರೆ. ವೇದವ್ಯಾಸ ದೇವರ ಬಗ್ಗೆ ಹೇಳಲೇ ಇಲ್ಲ. ನ್ಯಾಯವಾಗಿ ಏನು ಮಾಡಬೇಕು? ದೊಡ್ಡ ವೃದ್ಧರು, ಕುರುಬರು, ವೃದ್ಧರಾಗಿರ್ತಕ್ಕಂಥವ್ರಿಗೆ ಮಾಡಬೇಕಲ್ವ? ವೇದವ್ಯಾಸ ದೇವರಿಗೆ ಮಾಡು ಅಂತ ಹೇಳಲೇ ಇಲ್ಲ. ಪರಶುರಾಮ ದೇವರು ಬಿಟ್ಬಿಡ್ರಿ. ಪರಶುರಾಮ ದೇವರು ಅಷ್ಟು ಪೂರ್ಣ ಕನೆಕ್ಷನ್ ಪಡೆದವರಲ್ಲ. ಯಾರಿಗೆ? ಪಾಂಡವ ಕೌರವರೊಟ್ಟಿಗೆ ಕನೆಕ್ಷನ್ ಸಂಬಂಧ ಇದ್ದವರಲ್ಲ. ಆದರೆ ವೇದವ್ಯಾಸ ದೇವರು ಪೂರ್ಣ ಅವ್ರ ವಂಶದ ಉತ್ಪತ್ತಿಗೆ ಕಾರಣೀಭೂತರು. ಅಯ್ಯ ರಾಯ, ಅಲ್ಲ ನೀ ಯಾರಿಗೆ ಪೂಜೆ ಮಾಡಬೇಕಂತೀಯಲ್ಲಯ್ಯ? ನಿಮ್ಮಪ್ಪ ಹುಟ್ಟಿದ್ದೇ ಯಾರಿಂದ? ವೇದವ್ಯಾಸ ದೇವರಿಂದ. ನಿಮ್ಮ ದೊಡ್ಡಪ್ಪ ಹುಟ್ಟಿದ್ದು ಯಾರಿಂದ? ವೇದವ್ಯಾಸ ದೇವರಿಂದ. ಧೃತರಾಷ್ಟ್ರ, ಪಾಂಡುರಾಜ ಇಬ್ರು ಹುಟ್ಟಿದ್ದು ನಿಮ್ಮ ಅವ್ವ ಇದ್ದಾಳಲ್ಲ, ಯಾರು? ಸತ್ಯವತಿಗೆ ಬಹಳ ಸಾಕ್ಷಾತ್ ಮಗಯ, ಆತಗೆ ಮಾಡು ಅಂತ ಹೇಳ್ಬೇಕಾಯ್ತಲ್ಲ, ಅವರು ಹೇಳಲಿಲ್ಲ. ಸೊ ನಮ್ಮ ಒಳ್ಳೆ ಆದ ಕಾರಣ ನೀವು ಸ್ಪಷ್ಟರಿ. ಕೃಷ್ಣನ ರೂಪ ದ್ವಾಪರ ಯುಗದಲ್ಲಿ ಪೂರ್ಣ ರೂಪ, ಅದು ನಿಜವಾದ ಭಗವದ ಅವತಾರ. ವೇದವ್ಯಾಸ ದೇವರು ಅದು ಪೂರ್ಣ ರೂಪ ಅಲ್ಲ, ಅಥವಾ ಪೂರ್ಣ ರೂಪ ಅಲ್ಲೇ ಅಲ್ಲ, ಇಲ್ಲ ಒಬ್ಬ ಋಷಿ ಅಷ್ಟೇ. ಅದನ್ನು ಭಗವಂತ ಅಂತ ನೀವು ಆರ್ಗ್ಯುಮೆಂಟ್ ಮಾಡಬೇಡ್ರಿ. ಅದಕ್ಕೆ ಆಚಾರ್ಯರು ಅವತಾರ ಮಾಡದೇ ಇದ್ದರೆ ಎಷ್ಟು ಅನರ್ಥ ಆಗ್ತಾ ಇತ್ತು, ಎಷ್ಟು ತಪ್ಪು ತಿಳುವಳಿಕೆ ಬರ್ತಾ ಇತ್ತು. ಎಕ್ಸ್ಪೆಷಲಿ ಆ ಆಚಾರ್ಯರ ಹೃದಯವನ್ನು ನಮ್ಮ ಕನ್ನಡಿಯಂತೆ ತೋರಿಸಿದವರು ಯಾರಂದ್ರೆ ಹರಿದಾಸ್. ಎಷ್ಟು ವೇದವ್ಯಾಸ ದೇವರ ಎಷ್ಟು ಸುಳಾದಿಗಳು. ನಿನ್ನೆ ನಾನು ಮುಂದೆ ಹೇಳಿದ್ದೆ ನಿಮಗೆ ಜ್ಞಾಪಕದನ. ನರಸಿಂಹರೂಪಿಯಾದ ಪರಮಾತ್ಮನನ್ನು ಸೀಳಿದ ವ್ಯಕ್ತಿ ಯಾರು ಅಂತ ಹೇಳಿದ್ದೆ ನಾನು. ಶರಭಾಂತಂಬೋ ರುದ್ರದೇವರ ರೂಪ ಸೀಳಿತು ಅಂತ ಹೇಳಿದ್ನಲ್ಲ. ಜಗನ್ನಾಥದಾಸರು ಅದನ್ನು ಮನಸ್ಸಲ್ಲಿಟ್ಟುಕೊಂಡೇ ನೀನು ಲಯ ವಿವರ್ಜಿತ ಅಂತ ಹೇಳಿದ್ನಲ್ಲ. ಇದನ್ನ ಗೋಪಾಲದಾಸರು ಮೊಟ್ಟ ಮೊದಲು ಸಮಾಜಕ್ಕೆ ಕೊಟ್ಟವು. ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ಒಂದು ತಾಳ, ಇಡೀ ಒಂದು ತಾಳವನ್ನು, ಇಲ್ಲಿ ಶರಭ ಪರಭ ಇತ್ಯಾದಿ ಶಬ್ದಗಳನ್ನು ಜಗನ್ನಾಥದಾಸರು ಪ್ರಯೋಗ ಮಾಡಲಿಲ್ಲ. ಆಹಲಯ ವಿವರ್ಜಿತ ಅಷ್ಟೇ ಹೇಳಿದ್ರು. ಅಷ್ಟೇ ನಾವು ಅದರ ಮೇಲೆ ಕಲ್ಪನೆ ಮಾಡಿದ್ವಿ. ಆದರೆ ಗೋಪಾಲದಾಸರು ಒಂದು ತಾಳದಲ್ಲಿ ಶರಭ ಯಾಕೆ ಬಂದ, ಅದು ಯಾರ ರೂಪ, ಏನಾಯಿತು, ಇದು ಎಂಥ ಕಲ್ಪನೆ ಅದ, ಎಷ್ಟು ತಪ್ಪಾದ ಕಲ್ಪನೆ ಅಂತ ಒಂದು ತಾಳದಲ್ಲಿ, ಇಡೀ ತಾಳದಲ್ಲಿ ಹೇಳ್ತಾರೆ. ಈಗ ಅದನ್ನು ಸ್ಫೂರ್ತಿ ತಗೊಂಡ್ರು ಜಗನ್ನಾಥದಾಸರು. ಸ್ವತಃ ಅವರ ಅನುಭವಕ್ಕಿಂತ ಅದಕ್ಕೆ ಅಟ್ಯಾಕ್ ಮಾಡಿದರು. ಇಲ್ಲಿ ವೇದವ್ಯಾಸ ದೇವರು ಭಗವಂತ ಅಲ್ಲ ಅಂತ ಆರ್ಗ್ಯುಮೆಂಟ್ ಬಂದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯ ಮಧ್ವರು, ಹರಿದಾಸರು ಹೇಳ್ತಾರೆ, ಅಲ್ಲ, ಮುಂದಿನ ಘಟನೆ ಏನು ಆಲೋಚನೆ ಮಾಡಿಕಬೇಕು. ಅದು ಭೀಷ್ಮ ಸಣ್ಣ ವ್ಯಕ್ತಿ ಅಲ್ಲ, ಅವನು ರಾಜಕಾರಣಿನೂ ಹೌದು, ಭಗವದ್ಭಕ್ತನೂ ಹೌದು, ಭಗವಂತನ ಇಚ್ಛೆಯನ್ನು ಬಲ್ಲವನೂ ಆಗಿದ್ದನು. ಬಹಳ ಮನಸ್ಸು ಅವನು ಭಗವಂತನ ಇಟ್ಟಿದ್ದ. ಏನು ಗೊತ್ತಾ, ರಾಜಸೂಯ ಯಾಗದ ಪರಿಣಾಮ ಏನಾಗಬೇಕಾಗಿದೆ? ಒಂದು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಆಗಬೇಕಾಗಿದೆ. ಅದು ಭಗವತ್ ಸಂಕಲ್ಪ. ಅದು ಯಾವುದು? ಶಿಶುಪಾಲನ ಸಂಹಾರ ಆಗಬೇಕಾಗಿದೆ. ಶಿಶುಪಾಲನ ಸಂಹಾರ ಆಗಬೇಕಾದ್ರೆ ವೇದವ್ಯಾಸದೇವರಿಗೆ ಅಗ್ರ ಪೂಜೆ ಮಾಡಯ್ಯ ಅಂತಂದ್ರೆ ಎಲ್ಲರೂ ನಮಸ್ಕಾರ ಅಂದ್ಬಿಡ್ತಾರೆ. ಕೆಟ್ಟವರಿಗೂ ಬೇಕು, ಒಳ್ಳೆಯವರಿಗೂ ಬೇಕು ವೇದವ್ಯಾಸದೇವರ ರೂಪ. ಕೃಷ್ಣ ಪಾಂಡವರಿಗೆ ಮಾತ್ರ ಬೇಕು, ದುರ್ಯೋಧನಾದಿಗಳಿಗೆ ಅಟ್ಯಾಕ್ ಮೇಲೆ ಮಾಡದೇ ಇದ್ರೂ ಕೂಡ ಒಳಗೊಳಗೆ ಸಂಕಟ. ಏನು ಗೊತ್ತಾ, ಈ ಕೃಷ್ಣನಿಂದ ನಮ್ಗೆ ಹಾಳಾಗ್ತಾ ಇರೋದು, ಇವು ಮೊದಲು ಸಾಯಬೇಕು. ಅದಕ್ಕೆ ಸಂಧಿಗೆ ಬಂದಾಗ ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದರು, ಬಂಧನಕ್ಕೆ ಗುರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು ದುಷ್ಟಚತುಷ್ಟಯರು. ಕೃಷ್ಣನ ಮೇಲೆ ಬಹಳ ದ್ವೇಷ. ಯಾರಿಗೆ? ಕೌರವರಿಗೆ. ಆಗಿನ ರಾಜರ ಬ್ಯಾಡ, ಅವರೆಲ್ಲ. ಶಿಶುಪಾಲ ಇದ್ದಾನೆ ಎದುರಿಗೆ, ಜರಾಸಂಧ ಇದ್ದಾನೆ, ಎಷ್ಟು ಮಂದಿ, ಜರಾಸಂಧನ ಸಂಹಾರ ಆಗಿತ್ತು. ಶಿಶುಪಾಲ ಇದ್ದಾನೆ, ಬೇಕಾದಷ್ಟು ಮಂದಿ ಇದ್ರು. ಕೃಷ್ಣನ ವಿರೋಧಿಗಳು ಬಹಳಷ್ಟು ಮಂದಿ ಇದ್ರು. ಅಲ್ಲಿ ವೇದವ್ಯಾಸದೇವರ ಬಗ್ಗೆ ಚಿಂತನೆ ಮಾಡಿದರೆ ವೇದವ್ಯಾಸದೇವರ ಬಗ್ಗೆ ದ್ವೇಷ ಎಂಬುದು ಯಾರಿಗಿಲ್ಲ. ಅವ್ರ ಮಾತು ಕೇಳ್ತಾ ಇದ್ರು ಪಾಂಡವರು. ದುರ್ಯೋಧನಾದಿಗಳು ಸಂಶಯ ಪರಿಷ್ಕಾರ ಮಾಡಿಕೊಳ್ಳಕ್ಕಾಗಿ ಕರಿತಿದ್ರು, ಆದರೆ ಅವ್ರ ಮಾತನ್ನು ಕೇಳ್ತಾ ಇದ್ದಿಲ್ಲ. ತಮ್ಮ ಹಾದಿಯಲ್ಲಿ ತಾವು ಹೋಗ್ತಾ ಇದ್ರು. ಬಟ್ ಆದರೆ ಎಲ್ಲರಿಗೂ ಗೌರವ.
ದುರ್ಯೋಧನಾದಿಗಳು ವೇದವ್ಯಾಸ ದೇವರ ಬಂದು ನಮಸ್ಕಾರ ಸ್ವಾಮಿ ಅಂತಿದ್ರು. ತಾತ ಏನಾಗಬೇಕು ಅಂತಿದ್ರು. ಪಾಂಡವರು ಹಾಗೆ ಗೌರವ ಕೊಡ್ತಾ ಇದ್ರು. ಅದ ಕಾರಣ ಭೀಷ್ಮಾಚಾರ್ಯರು ಆಲೋಚನೆ ಮಾಡಿದ್ರು, ಈಗ ಭಗವಂತನ ಸಾಕ್ಷಾತ್ ಭಗವಂತನ ರೂಪ ವೇದವ್ಯಾಸ ದೇವರು, ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ ಮಾಡಯ್ಯ ಅಂತಂದ್ರೆ ಎಲ್ಲ ರಾಜರು ಜಾಯಿ ಅಂದ್ಬಿಡ್ತಾರೆ. ಆಯ್ತು ಮಾಡ್ರಿ, ವೇದವ್ಯಾಸ ದೇವರಿಗೆ ಮಾಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ಅದಕ್ಕೆ ಶಿಶುಪಾಲ ಅಂತಾನೆ, ದುರ್ಯೋಧನ ಅಂತಾನೆ, ಪಾಂಡವರು ಅಂತಾರೆ, ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ ಆಗ್ತಾರೆ. ಶಿಶುಪಾಲನಾಗಿ ಉಳುಕತಾನೆ, ಅವನು ಸಂಹಾರ ಆಗೋದಲ್ಲ. ಕೃಷ್ಣನೇ ಮಾಡು ಒಂದು ಬಂತರು ಟಕ್ ಆಡ ಗೊಲ್ಲ, ಅವನಿಗೆ ಮಾಡ್ತೀರಾ ನೀವು, ಅದ್ಯಾಗ ಮಾಡ್ತೀರ ನಾವು ಒಪ್ಪದಲ್ಲ. ಅಟ್ಯಾಕ್ ಶುರುವಾಯ್ತು. ಅಟ್ಯಾಕ್ ಶುರುವಾದ್ರೆ ಇನ್ನು ಇವನು ಎದ್ದ, ಯಾರು ಈ ಕೆಲಸಕ್ಕೆ ಬಾರದು ಶಿಶುಪಾಲ ಎದ್ದ, ಓ ಅಂತ ಕೃಷ್ಣನ ಬೈದು ಕೂಡ ಕೃಷ್ಣ ಚಕ್ರ ಬೆಟ್ಟ ಸಾಕ್ತಾರೆ. ಶಿಶುಪಾಲ ಸಾಯಬೇಕಾದ್ರೆ ಕೃಷ್ಣನಿಗೆ ಏನಾಗಬೇಕು, ಅಗ್ರ ಪೂಜೆ ಆಗಬೇಕು. ಶಿಶುಪಾಲ ಉಳಿಬೇಕು ಅಂತಂದ್ರೆ ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ. ಆದರೆ ಭಗವಂತ ಸಂಕಲ್ಪ ಏನದ, ಆ ರಾಜಸೂಯಾಗದ ಫಲ ಹೇಗಾಗಬೇಕು ಅಂದ್ರೆ ಶಿಶುಪಾಲನ ಸಂಹಾರದೊಟ್ಟಿಗೆ ಸಮಾಪ್ತಿಯಾಗ. ಹೌದು, ಒಂದು ಅನಿಷ್ಟ ಪರಿಹಾರ ಆಗೋ ಒಂದು ಯಜ್ಞ ಮಾಡಿದ್ವಿ ಅಂದರೆ ಆ ಯಜ್ಞದ ಫಲ ಏನು, ನಮ್ಮ ಕಷ್ಟಗಳೆಲ್ಲ ಹೋಗಬೇಕು, ನಮಗೂ ಸುಖ ಆಗಬೇಕು. ಅಂದರೆ ನಮ್ಮ ಅನಿಷ್ಟ ಹೋಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಈಗ ಜಗತ್ತಿಗೆ ಅನಿಷ್ಟ ಯಾರು ಅಂದರೆ ಶಿಶುಪಾಲ, ಅವನು ಹೋಗಬೇಕು, ಅವನು ಸಂಹಾರ ಆಗಬೇಕಾದ ಕಾರಣ ಮಹಾನ್ ಭಾವರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಇಲ್ಲ, ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವಂತ ಮಾಸ್ಟರ್ ಪ್ಲಾನ್ ಕೊಟ್ಟರು. ಇದನ್ನು ಅರ್ಥ ಮಾಡಿಕೊಳ್ಳದಲೇ ಇದನ್ನಿಟ್ಟುಕೊಂಡು ಅದಕ್ಕೆ ಕೃಷ್ಣ ಸಾಕ್ಷಾತ್ ಪರಮಾತ್ಮನ ರೂಪ, ವೇದವ್ಯಾಸರು ಒಬ್ಬ ಋಷಿ, ಅದು ಅಲ್ಪ ಅಂದ್ರೆ ಅರ್ಧಾವತಾರ, ಹೀಗೆಲ್ಲ ಚಿಂತನೆ ಮಾಡಬಾರದು. ಛೇದ ಭೇದ ಇಲ್ಲದೇ ಇರುವ ರೂಪ ಕೃಷ್ಣನಿಗೂ ಪರಶುರಾಮನಿಗೂ ವೇದವ್ಯಾಸದೇವರು ಯಾವ ತರಹದನು ಭೇದನೂ ಇಲ್ಲ. ಇದು ಒಂದರ್ಥ. ಇನ್ನೊಂದು, ವೇದವ್ಯಾಸದೇವರ ಸ್ವಲ್ಪ ಕೃಷ್ಣ ಬಹಳ ಆಕರ್ಷಕವಾದ ವ್ಯಕ್ತಿ, ಅಲ್ವ, ಸುಂದರವಾಗಿರ್ತಿದ್ದ. ಅವನು ಎಲ್ಲರೂ ಅಟ್ರಾಕ್ಟ್ ಆದಾರೆ, ಅವ್ರಿಗೆ ಅಟ್ರಾಕ್ಟ್ ಆಗದೆ ಇರತಕ್ಕಂಥ ಇದೆ. ವೇದವ್ಯಾಸ ದೇವರು ನೋಡಿ ಅಟ್ರಾಕ್ಟ್ ಆದ. ಆ ಘೃತಾಚಿ ಅವಳಿಗೇನೋ ವೇದವ್ಯಾಸ ದೇವರಿಂದ ಮಕ್ಕಳು ಹುಟ್ಟಬೇಕು ಅಂತ ಅವಳಿಗೊಂದು ಅಪೇಕ್ಷವಾಯಿತು. ಮತ್ತಾರು ಅವಳಿಂದ ಮಕ್ಕಳಾಗಬೇಕು, ವೇದವ್ಯಾಸ ಯಾರು ಮದುವೆ ಮಾಡಿಕೋಬೇಕು ಅಂತ ಯಾವ ಹೆಣ್ಣು ಅವತ್ತು ಹೊರ ಬರಲಿಲ್ಲ. ಆದರೆ ಕೃಷ್ಣನನ್ನು ಅಪೇಕ್ಷೆ ಪಟ್ಟವರು ಅವನು ಇಷ್ಟು ಕೂಸಿದ್ದ ಅಲ್ಲಿಂದ ಶುರುವಾಗಿ 16,108, ಬರೀ 16,000 ಅಲ್ಲ, 16,000 ಮೇಲೆ ಎಕ್ಸ್ಟ್ರಾ 100, ಆ 100ಕ್ಕೆ ಮತ್ತೆ ಪ್ಲಸ್ ಯಾವುದಂದ್ರೆ 8, ಇಷ್ಟು ಮಂದಿಯನ್ನು ಮದುವೆ ಮಾಡಿಕೊಂಡು. ಎಷ್ಟು ಅಟ್ರಾಕ್ಷನ್, ಎಷ್ಟು ಆಕರ್ಷಣ ಶಕ್ತಿ ಇತ್ತು ಅವನಿಗೆ. ಆದರೆ ಆ ದೇಹ ಅಷ್ಟು ಸುಂದರ. ವೇದವ್ಯಾಸ ದೇವರ ದೇಹ ಸುಂದರ ಅಲ್ಲ ಅಂತ ತಿಳ್ಕೊಬಾರ. ಯಾಕಂದ್ರೆ ನಾವು ಸಿನಿಮಾಗಳು ನೋಡೋರಲ್ಲ, ನಮ್ಮ ತಲೆಗೆಲ್ಲ ಸಿನಿಮಾಗಳದು ನಾಟಕಗಳದು. ಅವು ಕೃಷ್ಣನ ರೂಪ ಅಂದರೆ ಅದು ಸಣ್ಣದ ಹುಡುಗ, ಅದು ಚೆನ್ನಾಗಿರಬೇಕು, ಮುದ್ದಾಗಿರಬೇಕು, ಗುಂಡು ಕೆರಬೇಕು ಅಂತ ತಯಾರು ಮಾಡ್ತೀವಿ. ವೇದವ್ಯಾಸ ಇರೋದು ಗಡ್ಡ, ಇಷ್ಟುದ್ದ ಗಡ್ಡ, ಅದು ಬೆಳ್ಳಾರ ಕೂದಲುಗಳು, ಅದು ಜಡೆ ಸುತ್ತಿ, ಅದು ಸ್ವಲ್ಪ ನಡಿಕೋತ ಬರ್ತಕ್ಕಂಥ ರೂಪ ಕಲ್ಪನೆ ಮಾಡ್ತೀವಿ ಎಲ್ಲ. ಅದು ಅಭೇದ. ಅವನು ಆ ಕೃಷ್ಣನ ರೂಪಕ್ಕೆ ವೇದವ್ಯಾಸ ದೇವರ ರೂಪಕ್ಕೆ ವ್ಯತ್ಯಾಸ ಇಲ್ಲ. ಇದು ಎಷ್ಟು ಆಕರ್ಷಣೋ ಅದು ಅಷ್ಟೇ ಇದು ಎಷ್ಟು ಸುಂದರನೋ ಅದು ಅಷ್ಟೇ ಸುಂದರ. ಅದು ಎಷ್ಟು ಪವರ್ಫುಲ್ಲೋ ಇದು ಅಷ್ಟೇ ಪವರ್ಫುಲ್. ಹೀಗೆಲ್ಲ ಚಿಂತನೆ ಮಾಡ್ರಿ ಅಂತ ತೋರಿಸ್ಲಕ್ಕಾಗಿ ಛೇದ ಭೇದ ವಿಷಾದ ಕುಟಿಲಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ನಿಮಗೂ ನನಗೂ ಆ ವೇದವ್ಯಾಸ ದೇವರು ಪೂರ್ಣ ಅನುಗ್ರಹ ಮಾಡಲಿ. ನಮ್ಮ ಜೀವನವನ್ನು ಈ ಜನ್ಮಕ್ಕೆ ಪಂಡಿತರಾಗದೇ ಇದ್ದರು, ಈ ಜನ್ಮಕ್ಕೆ ನಿಮಗೂ ಅಷ್ಟು ಪೂರ್ಣ ಶಕ್ತಿ ಬರದೇ ಇದ್ದರು, ಮುಂದಿನ ಜನ್ಮಕ್ಕಾದರೂ ನಮ್ಮನ್ನು ಹಾದಿಗೆ ಹಚ್ಚಾರ. ನೀವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, ನಾನು ಅಪ್ಲಿಕೇಶನ್ ಹಾಕ್ಕೊಂಡಿನ, ನಾನು ಹಿಂಗೆ ಹುಟ್ಟಬೇಕು, ನೀವು ಹಿಂಗೆ ಹುಟ್ಟಬೇಕು, ನಮಗೆ ವೆಂಕಟರಮಣನ ದಾಸಾಹಿತ್ಯ ಪ್ರಾಜೆಕ್ಟ್ ಭಜನಾ ಮಂಡಳಿಗಳು ಆಗಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ? ಏನಿಲ್ಲ, ಅವನೇ ಮಾಡಿದ, ಅವನೇ ಅನುಗ್ರಹ. ಯಾಕೆ ಕರೆದನೋ ಗೊತ್ತಿಲ್ಲ. ಇಷ್ಟೇ ನಾವು ಕೇಳಬೇಕಾದ್ರು, ಕೈ ಬಿಡಬಾರ ಬಾರಾಯ. ಕರೆದು ಎಳ್ಕೊಂಡಿದ್ದಿ, ಹತ್ರ ತಗೊಂಡಿಯ, ವೈಕುಂಠಕ್ಕೆ ಕರ್ಕೊಂಡು ಹೋಗಿದ್ದೀವಿ, ಮತ್ತೆ ನರಕದಲ್ಲಿ ಹಾಕಿಬಿಟ್ಟಿದ್ರೆ ಗೋವಿಂದ ನಮ್ಮ ಮತ್ತೆ ಭಯಂಕರ ಆಗ್ತದೆ. ಅದು ಮಾಡಬೇಡ ಅಂತ ಮಾತ್ರ ನಾವು ಪ್ರಾರ್ಥನೆ ಮಾಡೋಣ. ವೇದವ್ಯಾಸ ದೇವರು ನಿಮಗೂ ನನಗೂ ಎಲ್ಲರಿಗೂ ಕೂಡ, ಎಕ್ಸ್ಪೆಷಲಿ ನಿಮಗೆಲ್ಲ, ನೀವು ನನಗಿಂತ ಜ್ಞಾನಿಗಳು. ಅದು ನನಗೆ ದಡ್ಡ ಮುಂಡೆ ಮಗ, ನನಗೆ ಸ್ವಲ್ಪ ನನ್ನ ತಂಗಿ ಇದನ್ನು ಅಟ್ಯಾಕ್ ಮಾಡ್ತಾಳೆ ಅಂದ್ಕೋತೀನಿ. ಇದೇ ಇರಬೇಕು ಅಂತ ನಿನ್ನೆ ಬಂದು ನನ್ನ ಬೈದು ಭಾಳ, ನೀನು ಹಾಗೆಲ್ಲ ಮಾತಾಡ್ದಾಳ ಅಂತೇಳಿ ಅಂತ ಗಲಾಟೆ ಮಾಡಿಬಿಟ್ರು. ಯಾವುದು ನನಗಿಂತ ಅರ್ಥ ಆಗೋದು, ಇಂಥ ಶಬ್ದ ಯೂಸ್ ಮಾಡ್ತಿರ್ತೀನಿ ನಾನು ಅನ್ಕೊಂಡು. ನಾನು ಏನೋ ತಪ್ಪಾದ ಶಬ್ದ, ಅದು ನನಗೆ ಹುಟ್ಟು ಗುಣ ಆಗಿ ಕೂತ್ಕೊಳ್ಳೋದು. ಅದು ಬಿಡು, ಈಗ ಬಿಡಕ್ಕಂತ ಹೋಗೋದ್ರೆ ಹೋಗಲ್ಲ. ಅದು ಯಾಕೆ ಬಂತೋ ಗೊತ್ತಿಲ್ಲ. ನಿಜವಾಗಿ ನಾನು ಸಣ್ಣವನೇ, ಬಹಳ ಅಲ್ಪಜ್ಞನೇ, ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಎಲ್ಲ ರೀತಿಯಿಂದ ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ದೋಷಯುಕ್ತನಾದವನೇ ನಾನು, ಸತ್ಯವಾದ ಮಾತು. ಆದರೆ
ಅದು ಪ್ರಾಕ್ಟಿಕಲ್ ಆಗಿ ಬರ್ತದೆ. ಅದನ್ನು ಬಿಡ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನನ್ನ ತಂಗಿಗೆ ನಾನು ಹೇಳ್ತಾ, ಶ್ರೀನಿವಾಸ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಓ ಸಂಬಾಳಕ್ಕಿಟ್ಟು ಯಾಕೆ ಸಂಬಾಳಕ್ಕಿಟ್ಟು ಹೇಳಿದೆ ಹೇಳ್ರಿ? ನಾವು ಈಗಲೇ ಪ್ರಾರ್ಥನೆ ಮಾಡಿದ್ವಲ್ಲ, ವೇದವ್ಯಾಸದೇವ ಸ್ವಾಮಿ ಈಗ ನಮ್ಗೆ ಅನುಗ್ರಹ ಮಾಡಿರಿ, ಇನ್ನು ಹೆಚ್ಚಿಗೆ ಅನುಗ್ರಹ ಮಾಡಿರಿ. ಕೃಷ್ಣ ಅಲ್ಲ, ಎಲ್ಲ ಕೃಷ್ಣ, ಅವನು ಕೃಷ್ಣನೇ, ಯಾದವ ಕೃಷ್ಣನೂ ಕೃಷ್ಣನೇ, ವಾಸಿಷ್ಠ ಕೃಷ್ಣನೂ ಕೃಷ್ಣನೇ, ವೇದವ್ಯಾಸದೇವರಿಗೂ ಕೃಷ್ಣ ಅಂತಾರೆ. ಯಶೋಧಾನಂದ ಗೋಪರ ಮಗ, ಸಾಕು ಮಗ, ಅವನಿಗೂ ಕೃಷ್ಣ ಅಂತಾರೆ. ಆದ ಕಾರಣ ಆ ಕೃಷ್ಣಾಭಿನ್ನನಾದ ವೇದವ್ಯಾಸದೇವರನ್ನು ನಾವು ಪ್ರಾರ್ಥನೆ ಮಾಡೋಣ. ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಓ ಸಂಬಾಳ ಸಂಬಾಳಕ್ಕಿಟ್ಟುಕೋ ನಿನ್ ಹಂಬಾಲದಲ್ಲಿರ ಸಂಬಾಳಕ್ಕೆ ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಬೇಕೆಂಬುದೇ ನನಗೆ ಸಂಬಾಳ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಅರಕವಡಿ ಒಲ್ಲೆ ಸಂಬಳ ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ ಆಗರಕವಡಿ ಪರಟಿ ತಂಬೂರಿ ಹಿಡಿದು ತಿರಿದುಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ ಸಂಬಾಳ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಮಧ್ವಾರಾಯರ ಮನೆಯೋಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಮಧ್ವಾ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ. ಈ ಶಬ್ದ ಬಹಳ ಅದ್ಭುತವಾದದ್ದು. ವೇಣುಗೋಪಾಲದಾಸರು ಪ್ರಯೋಗ ಮಾಡಿದ್ದು ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ. ಇದು ಎಷ್ಟು ಡೀಪಾಗಿ ಹೋಗ್ತದೆ ಅಂದರೆ ಆ ಕೃಷ್ಣನ ಮಹಾ ಸಾಮ್ರಾಜ್ಯದ ಪರಿಚಯ ಮಾಡಿಸಿಕೊಡ್ತದೆ, ಭಗವಂತನ ಸಾಮ್ರಾಜ್ಯ. ನಮ್ಮಲ್ಲಿ ಅದು ಎಲ್ಲ ಗಂಡ ಹೆಂಡತಿ ಬಿಡ್ತಾರೆ, ಯಾವುದೋ ಹುಡುಗ ಬಂದಿರ್ತಾನೆ, ಎಲ್ಲಿ ಬಿಡ್ರಿ ಪಾಪ ಸಣ್ಣ ಕೂಸೋದು ಇದ್ದಿರ್ತದೆ ಬಿಡ್ರಿ, ಅದು ಮನ್ಯಾಗ ಇರಲಿ. ನಾ ಸಾಮಾನ್ಯವಾಗಿ ಆಯ್ತು ಅಂದರೆ ನಮ್ಮ ಮನ್ಯಾಗ ಬೇಕಾದ ದೊಡ್ಡದದ ಏನು ದೇವ್ರು ಕೊಟ್ಟ ನಾ ಹೊಟ್ಟೆ ತುಂಬ ಅದೊಂದು ಕೂಸು ಅದು ತಿಂದುಕೊಂಡು ಹೋಗ್ತದ ವಾರದ ಹುಡುಗ ಇರಲಿ ಬಿಡ್ರಿ ಅಂತ ನಾ ಹೇಗೆ ಅಂದರೆ ಈ ಇದ್ದಾರೆ ಇರಲಿ ಬಿಡ್ರಿ ಯಜಮಾನ್ ತನ್ನ ಗಂಡಗೆ ಹೇಳ್ತಾಳೆ, ಪಾಪ ಹುಡುಗ ಇರಲಿ ಬಿಡ್ರಿ ಮನ್ಯಾಗ ಇದ್ರಿದ್ದು ಏನಾಯ್ತು ಅಂತೀವಲ್ಲ. ಅಂದರೆ ಅರ್ಥ ಏನು, ನಮಗೇನು ಪ್ರಾಬ್ಲಮ್ಸ್ ಇಲ್ಲ, ನಮಗೆ ಮನೆ ತುಂಬ ಹೊಟ್ಟೆ ತುಂಬ ಅದೇ, ನಾವು ಇನ್ನೊಂದು 10 ಜನಕ್ಕೆ ಊಟಕ್ಕೆ ಹಾಕಲಿಕ್ಕೆ ಶಕ್ತಿ ಅದೇ, ನಾವು ಸೌಕಾರ ಇದ್ದೀವಿ, ಸ್ವಲ್ಪ ಹಾಗೆ ಕಾಣೋ ಎಂಬ ಭಾವ ಹೇಗೆ ಬರ್ತದೋ ಅವರು ವೇಣುಗೋಪಾಲ ದಾಸರು ಹೇಳ್ತಾರೆ, ಇದ್ದಾರೆ ಇರಲಿ ಎಂಬುದು ನಿಂದು ದೊಡ್ಡ ಸಾಮ್ರಾಜ್ಯ ಮಾರಾಯ. ಎಷ್ಟು ಜನ ಇದ್ದಾರೆ, ಎಷ್ಟು ಜೀವಿಗಳಿದ್ದಾರೆ, ಎಷ್ಟು ಜೀವಿಗಳಿಗೆ ಅನುಗ್ರಹ ಮಾಡ್ತಿದ್ವಿ, ಎಲ್ಲ ಕಡೆ ಅನುಗ್ರಹ ಮಾಡ್ತಿದ್ವಿ. ಈ ನಾನೊಬ್ಬ ಸಣ್ಣ ಬಕರ ನನ್ನಂತೂ ಇರಲಿ ಅಂತ ಹೋಗಿ ಅಂದ್ಬಿಡು ಅಂದರೆ ಇದ್ದಾರೆ ಇರಲಿ ಎಂಬುದು ಇದ್ದಾರೆ ಈ ಕ್ಷಣ. ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಾಳಕ್ಕಿಟ್ಟುಕೊಳ್ಳೋ ಬಲು ಮಂದಿ ನಾನ್ ನೋಡಿದೆ ನಿನ್ನಂಥವರ ಎಲ್ಲಿ ನಾನು ನೋಡಲಿಲ್ಲ. ಬಲು ಮಂದಿ ನಾನ್ ನೋಡಿದೆ ನಿನ್ನಂಥವರ ಎಲ್ಲಿ ನಾನು ನೋಡಲಿಲ್ಲ. ಒಂದೊಂದು ಹಾಡನ್ನು ಹೇಳುವಾಗ ಆ ನುಡಿಗಳನ್ನು ಚಿಂತನೆ ಮಾಡುವಾಗ ಏನನ್ನಿಸ್ಬಿಡ್ತದೆ ಗೊತ್ತನ, ವೇಣುಗೋಪಾಲ ದಾಸರಿಗೆ ಸಮಾನ ದಾಸರಿಲ್ಲ ಬೇಡಪ್ಪ. ಈ ಹಾಡಿನಲ್ಲಿ ನನಗೆ ಎಕ್ಸ್ಪೆಷಲಿ ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾನು ನೋಡಲಿಲ್ಲ ಅನ್ನುವ ಚರಣ ಚಿಂತನೆ ಮಾಡುವಾಗ
ವೇಣುಗೋಪಾಲದಾಸರಿಗೆ ಸಮಾನವಾದ ದಾಸರಿಲ್ಲೇನೋ ಅನಿಸಿಬಿಡ್ತಾರೆ. ಅಂದರೆ ಎಲ್ಲ ಹರಿದಾಸರು, ಗೋಪಾಲದಾಸರು, ವಿಜಯರಾಯರು ಎಲ್ಲರೂ ನಿಂತುಕೊಂಡು ನುಡಿಸಿದ ಶಬ್ದ ಹೌದಲ್ವ. ಅದು ಎಲ್ಲಿ ಬರ್ತದೋ ಅಂತ ಶಬ್ದ ಹೇಗೆ ಬರ್ತಾವೋ ಅವರಿಗೆ ಗೊತ್ತಾ. ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಹೌದಲ್ವ. ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲ್ವೇ, ಯಾರಿಗೂ ಅರ್ಥ ಆಗ್ತದೆ, ಸಣ್ಣ ಹುಡುಗರಿಗೆ ಅರ್ಥ ಆಗ್ತದೆ. ಆದರೆ ಒಳಗೆ ಬಿಚ್ಚಿದರೆ ಇದನ್ನ ಸ್ವಲ್ಪ ತೆಗೆದರೆ ವಿಶ್ವರೂಪ ಕಾಣಿಸ್ತಾರೆ. ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ. ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ, ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಾಳಕ್ಕಿಟ್ಟುಕೊಳ್ಳೋ, ಸಂಬಾಳಕ್ಕಿಟ್ಟುಕೋ ನಿನ್ನಂಬಾಲದಲ್ಲಿರ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಸಂಬಾಳ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಾಳಕ್ಕಿಟ್ಟುಕೊಳ್ಳೋ, ಸಂಬಾಳಕ್ಕಿಟ್ಟುಕೊಳ್ಳೋ, ಸಂಬಾಳಕ್ಕಿಟ್ಟುಕೊಳ್ಳೋ. ನಿನ್ನವ ನಿನ್ನವ ಶ್ರೀನಿವಾಸ, ನಿನ್ನವ ನಿನ್ನವ ನಾನನ್ಯವ ನರಿಯನು ಶ್ರೀನಿವಾಸ, ನಾನನ್ಯವ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಅಯ್ಯ ಮನ್ನಿಸೋ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟ ಶ್ರೀನಿವಾಸ, ಬಿಡೆನೋ ನಿನ್ನ ಶ್ರೀನಿವಾಸ, ಬಿಡೆನೋ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ನಿನ್ನ ನುಡಿಯ ಸಿತಲ್ಲೋ ಶ್ರೀನಿವಾಸ, ನಿನ್ನ ನುಡಿಯ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಕರೆಕ್ಟ್. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮುಗಿತಾ ಬಂತು. ಆದರೆ ಅಡವಿರಾಯ ಈ ವರ್ಷ ಒಂದು ವರ್ಷ ಬೋನಸ್ ಒಂದು ದಿವಸ ಬೋನಸ್ ಕೊಟ್ಟಾನೆ. ಇಲ್ಲಿದ್ರೆ ಇವತ್ತೇ ಕೊನೆ ದಿವಸ ಆಗಬೇಕು. ನಾಳೆ 8ನೇ ದಿವಸ, ನಾಳೆಗೆ ಸಪ್ತಾಹದ ರಾಯರ ಹುಟ್ಟಿದ ಹಬ್ಬ. ಅದರೊಂದಿಗೆ ಸಪ್ತಾಹದ ಈ 18ನೇ ವರ್ಷದ ಕಾರ್ಯಕ್ರಮ ಮುಗಿಲಿದೆ. ಇವತ್ತು ಈಗ ರಾಯರಿಗೆ ಅಷ್ಟೋತ್ತರ ಆಗ್ತದೆ. ಗಂಡಸರೆಲ್ಲ ಅಷ್ಟೋತ್ತರಕ್ಕೆ ಹೋಗ್ತಕ್ಕಂಥವ್ರು ಹೋಗ್ಬೋದು. ಆಮೇಲೆ ಇವತ್ತು ಮಹಾ ಸುದರ್ಶನ ಹೋಮ. ಹರೇ ಶ್ರೀನಿವಾಸ. ಬೆಳಗಿನ ಈ ಒಂದು ಪ್ರಾತಃ ಸ್ಮರಣೆ ಅತ್ಯುನ್ನತ ರೀತಿಯಲ್ಲಿ, ಅತ್ಯುನ್ನತ ವಿಚಾರಗಳ ಚಿಂತನೆ, ಅದು ದೊಡ್ಡವ್ರ ಬಾಯಲ್ಲಿ ವಿದ್ವಾನ್ ಕೆ ಅಪ್ಪಣಾಚಾರ್ಯ ಅಂತಹ ಬಾಗಲ್ ಬಾಯಲ್ಲಿ ಕೇಳಿದ್ರೆ ಅದು ಕಿವಿಗೆ ಬಿದ್ದರೆ ಅದು ಎಷ್ಟು ಇಂಪಾಗಿರುತ್ತೆ ಅನ್ನೋದು ನೀವು ಈಗಾಗಲೇ ಸವಿದಿದ್ದೀರಿ. ಇನ್ನು ಈ ದಿವಸದ ಇತರ ಮುಖ್ಯ ಕಾರ್ಯಕ್ರಮಗಳಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ 7:30 ಗುರುರಾಜರಿಗೆ ಕ್ಷೀರಾಭಿಷೇಕ ಸಹಿತ ಅಷ್ಟೋತ್ತರ ಪಾರಾಯಣ ಮತ್ತು ಈ ದಿವಸದ ಒಂದು ಎಲ್ಲ ನೆನ್ನೆ ಹೇಳಿದಂತೆ ಪರಮಪೂಜ್ಯ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರಿಗೆ ಪಾದಪೂಜೆಯನ್ನು ಸಲ್ಲಿಸತಕ್ಕಂಥ ಸ್ಥಳೀಯ ಎಲ್ಲ ಭಕ್ತರು ಕೂಡ 8:15 ಈ ಒಂದು ಸಭಾಮಂಟಪದ ಪಕ್ಕದಲ್ಲಿ ಇರತಕ್ಕಂತಹ ಸ್ಥಳದಲ್ಲಿ ಬಂದು ಸಾಲಾಗಿ ನಿಲ್ಲಬೇಕು. ಶ್ರೀಗಳವರಿಗೆ ಪಾದಪೂಜೆ ಮಾಡತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ತಾವೇ ತಂದು 8:15 ಬಂದು
ನಿಂತುಕೊಳ್ಬೇಕು. ಇಲ್ಲಿಯ ಸ್ಥಳೀಯ ಬ್ರಾಹ್ಮಣ ಸಮಾಜ್ ಕುಷ್ಟಗಿಯವರ ಸಹಾಯದಿಂದ ಈ ಒಂದು ಶ್ರೀಗಳವರಿಗೆ ಪಾದಪೂಜೆ ಕಾರ್ಯಕ್ರಮ 8:15 ಪ್ರಾರಂಭವಾಗಲಿದೆ. 8:30 ಈ ಒಂದು ಸಭಾಮಂಟಪದಲ್ಲಿ ಫಲಿಮಾರು ಮಠದ ಶಿಷ್ಯ ವರ್ಗದವರಿಂದ ಶ್ರೀ ಸುಧಾ ವ್ಯಾಸಂಗ ಏನು ಮಾಡ್ತಾ ಇದ್ದಾರೆ ಅವರಿಂದ ಪ್ರವಚನ ಮಾಲಿಕೆ. ಮತ್ತೊಂದು ಪ್ರವಚನ ಮಾಲಿಕೆ ಈ ದಿವಸದ ಬೆಂಗಳೂರಿನಿಂದ ಬರತಕ್ಕಂತಹ ವಂಶಿ ಶ್ರೀ ಕೃಷ್ಣಾಚಾರ್ಯ ಪುರೋಹಿತ, ಮೂಲತಃ ಮಂತ್ರಾಲಯದ ವಿದ್ವಾನ್, ಅವರಿಂದ ಈ ದಿವಸ ಭಾಗವತ ದರ್ಶನದ ಅಡಿಯಲ್ಲಿ ಶ್ರೀ ವಾಮನ ಚರಿತ್ರೆಯ ಪ್ರವಚನ ಇರುತ್ತದೆ. ತದನಂತರದಲ್ಲಿ ಶ್ರೀಗಳವರಿಂದ ಅನುಗ್ರಹ ಸಂದೇಶ, ರಾಯರ ಸ್ತೋತ್ರದ ಒಂದು ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಪ್ರತಿದಿನವೂ ನಾವು ಬೆಳಗ್ಗೆ ಸಾಯಂಕಾಲ ಕೇಳ್ತಾ ಬಂದಿದ್ದೀವಿ. ಅದರ ಒಂದು ಮುಂದಿನ ಭಾಗದ ಅನುಗ್ರಹ ಸಂದೇಶ ಶ್ರೀಗಳವರಿಂದ. ನಂತರದಲ್ಲಿ ಈ ದಿವಸ ಸಾಯಂಕಾಲದಲ್ಲಿ ಮುಖ್ಯ ಕಾರ್ಯಕ್ರಮವಾಗಿ 4 ಗಂಟೆಯಿಂದ 5 ಗಂಟೆಯವರೆಗೂ ಇಲ್ಲಿಯ ಹತ್ತಿರ ಇರತಕ್ಕಂತಹ ಬೀಜಿಕಲ್ ಸ್ಥಳದ ಶ್ರೀನಿವಾಸ್ ಕುಲಕರ್ಣಿಯವರ ಸೊಸೆಯಾದಂತಹ ಕೀರ್ತಿ ಕುಲಕರ್ಣಿಯವರಿಂದ ದಾಸವಾಣಿ ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆವರೆಗೂ. ಮತ್ತೆ 5 ರಿಂದ 6 ಗಂಟೆವರೆಗೂ ಬೆಳಗ್ಗೆ ನೀವೇನು ವಾಮನ ಚರಿತ್ರೆ ಶ್ರೀ ವಂಶಿ ಕೃಷ್ಣಾಚಾರ್ಯ ಪುರೋಹಿತರಿಂದ ಕೇಳುತ್ತೀರಿ ಅದರ ಮುಂದಿನ ಭಾಗವನ್ನ. ಮತ್ತೆ ಈ ದಿವಸದ ಅತಿ ಆಕರ್ಷಣೀಯವಾದ, ಅತಿ ಉನ್ನತವಾದ ಒಂದು ರಮಣೀಯವಾದ ಒಂದು ಕಾರ್ಯಕ್ರಮ ಅತಿ ಸುಂದರವಾಗಿ ನಿರೂಪಣೆಗೊಂಡು ಪ್ರತಿಯೊಂದು ಸಪ್ತಾಹದಲ್ಲಿಯೂ ಈ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತಿ ಉನ್ನತವಾದ ರೀತಿಯಲ್ಲಿ ನಡೆಯುತ್ತೆ. ಬಹಳ ಜನ ಸೇರ್ತಾರೆ. ಅದು ಸಾಯಂಕಾಲ 6 ಗಂಟೆಗೆ ಇದೆ ಸಭಾಮಂಟಪದಲ್ಲಿ. ಅದನ್ನು ನಡೆಸತಕ್ಕಂತಹವರು ಆರು ಗಂಟೆಯಿಂದ ನಡೆಯತಕ್ಕಂತಹ ಈ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಪರಿಮಳಣ್ಣವರು ಹೇಳ್ತಿದ್ದಾರೆ, ಎಲ್ಲರ ಮನೆಗಳಲ್ಲೂ ಮದುವೆ ಸಮಾರಂಭ ನಡೆಯತಕ್ಕಂತಹದ್ದು. ನೀವು ನಿಮ್ಮ ಮನೆಯಲ್ಲಿ ನಡೆಯತಕ್ಕಂತಹ ನಿಮ್ಮ ಬಂಧುಗಳದ್ದು ಯಾವ ಮದುವೆಗೆ ಹೇಗೆ ಯಾವ ಒಂದು ಉತ್ಸುಕತೆಯಿಂದ ಯಾವ ರೀತಿಯಲ್ಲಿ ನೀವು ಹೋಗ್ತಿರೋ ಅದೇ ತರಹ ಈ ಒಂದು ಮದುವೆ ಶ್ರೀರಾಮಪ್ಪನ ಕಲ್ಯಾಣ, ಇದು ತಿರುಮಲ ತಿಮ್ಮಪ್ಪನ ಕಲ್ಯಾಣ, ಶ್ರೀನಿವಾಸನ ಕಲ್ಯಾಣ. ಇದನ್ನು ನಡೆಸಿಕೊಡ್ತಕ್ಕಂಥವರು ಕೂಡ ವಿದ್ವಾನ್ ಶ್ರೀ ಕೆ ಅಪಣಾಚಾರ್ಯರು, ಗುರು ಜಗನ್ನಾಥ ಸೇವಾ ಸಮಿತಿ ಕೌತಾಳಂನಿಂದ ಎಲ್ಲ ಸಿದ್ಧತೆಯಿಂದ ಈಗಾಗಲೇ ನೀವು ನೋಡಬಹುದು. ಸ್ಟೇಜ್ ಮೇಲೆ ಈಗಾಗಲೇ ನಡೀತಾ ಇದೆ. ನಿನ್ನೆ ರಾತ್ರಿಯಿಂದನೇ ಅದಕ್ಕೆ ಒಂದು ಅಲಂಕಾರ ಎಲ್ಲ ಪ್ರಾರಂಭವಾಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವು ಹೇಗೆ ಒಂದು ಮದುವೆ ಸಮಾರಂಭಕ್ಕೆ ನಿಮ್ಮ ಮನೆಯಿಂದ ಹೋಗ್ತಿರೋ ಅದೇ ರೀತಿಯಲ್ಲಿ ಎಲ್ಲ ಒಂದು ಸುಸಜ್ಜಿತವಾಗಿ ಬರಬೇಕು. ಇನ್ಫ್ಯಾಕ್ಟ್ ನಮಗೆ ಚೆನ್ನಾಗಿ ಜ್ಞಾಪಕ ಇದೆ, ಮಹಬೂಬ್ ನಗರ್ನಲ್ಲಿ ಒಂದ್ಸರಿ ಇದನ್ನು ಮಾಡಿದಾಗ ಅಲ್ಲಿಯ ಜನಗಳು ಎಷ್ಟು ಉತ್ಸುಕತೆಯಿಂದ ಬಂದರು ಅಂತಂದ್ರೆ, ಮದುವೆ ಹೇಗೆ ಯಾವ ತರಹ ನೀವು ಹೆಣ್ಣು ಒಪ್ತೀರಿ ಅಥವಾ ಬೇರೆ ಏನೇನು ಕಾರ್ಯಕ್ರಮ ಮದುವೆಯಲ್ಲಿ ಎಲ್ಲ ಮಾಡ್ತಿರೋ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಮನೆಯಲ್ಲಿ ಹೇಗೆ ಒಂದು ತಿಂಗಳಾನುಗಟ್ಟಲೆಯಿಂದ ಪ್ರಿಪೇರ್ ಮಾಡಿ ತಗೊಂಡ್ಬರ್ತಿರೋ ಅದೇ ತರ ಪ್ರತಿಯೊಂದನ್ನು ಮನೆಗಳಿಂದ ಕೂಡ ತಂದಿದ್ರು ಅವರು. ಇವ್ರ ಕಡೆಯಿಂದನೂ ಎಲ್ಲ ಬಂದಿರುತ್ತೆ, ಆದ್ರೆ ಮನೆಯಿಂದನೂ ಸಹ ತಗೊಂಡು ಬಂದಿದ್ರು. ಅಷ್ಟು ಸಾಮಗ್ರಿಗಳನ್ನು ತಂದಿದ್ರು. ಬಹಳ ಜೋರಾಗಿತ್ತು, ಬಹಳ ತುಂಬಾ ಚೆನ್ನಾಗಿ ನಡೀತು. ಅದೇ ರೀತಿಯ ಒಂದು ಅದ್ದೂರಿಯಾದ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನಾವೆಲ್ಲ ಸಾಯಂಕಾಲ 6 ಗಂಟೆ ಈ ಒಂದು ಸ್ಥಳದಲ್ಲಿ ನೋಡೋಣ ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ 8:15 ಗಂಟೆಗೆ ದಯವಿಟ್ಟು ಎಲ್ಲ ಭಕ್ತರು ಕೂಡ ಶ್ರೀಗಳವರಿಗೆ ಪಾದಪೂಜೆ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.